Namaste viewers, welcome back to my channel. ಓಕೆ, ನಾವು ಈ ಒಂದು ಲೈವ್ ಸೆಷನಲ್ಲಿ KCET 2026 KCET 2026 ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ಲು. ಓಕೆ, ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕನ್ನಡ ಚಾನಲ್ ಅದು. ಓಕೆ, ಆ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ನಾನು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ ಕಂಪ್ಲೀಟ್ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಕೊಡ್ತೀನಿ ಲಿಂಕ್ ಅನ್ನೋದು, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಓಕೆ, ಇನ್ನು ನಾವು ಲಿಮಿಟ್, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಈ 3 ಕಾನ್ಸೆಪ್ಟು ಓಕೆ ಈ ಚಾಪ್ಟರ್ನಿಂದ ನಮಗೆ ಇಯರ್ ವೈಸ್ ಕ್ವಶನ್ಸ್ ನೋಡಿಕೊಂಡ್ರೆ 2025 4 ಕ್ವಶನ್ಸ್ ಕೇಳಿದ್ದಾರೆ, 2024 4 ಕ್ವಶನ್ಸ್, 2023 2 ಕ್ವಶನ್ಸ್, 2022 2, 2021 3 ಕ್ವಶನ್ಸ್. ಅಂದರೆ ಮಿನಿಮಮ್ ನೀವು 3 ಕ್ವಶನ್ಸ್ನ ತೊಗೊಬೋದು. ಓಕೆ, ಇನ್ನು 2024 2025 ನೋಡಿದರೆ ಮ್ಯಾಕ್ಸಿಮಮ್ ಈ ಚಾಪ್ಟರ್ನಿಂದ ನಿಮಗೆ 4 ಕ್ವಶನ್ಸ್ ಕೇಳ್ತಾರೆ. 4 ಕ್ವಶನ್ಸ್ ನಥಿಂಗ್ ಬಟ್ ಒಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಅದರಿಂದ 4 ಕ್ವಶನ್ಗೆ 1 ಮಾರ್ಕ್ ಅಂದರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಈ ಚಾಪ್ಟರ್ನಿಂದ. ತುಂಬ ಈಸಿ ಚಾಪ್ಟರು. ಓಕೆ, ಇದರ ರಿಲೇಟೆಡ್ ಇರೋ ಟ್ರಿಕ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಫಸ್ಟು ಈ ಕ್ವಶನ್ ನೋಡಿ. ಇದು 2025 ಕೇಳಿರೋಂಥ ಕ್ವಶನ್. ಓಕೆ, ಫಸ್ಟ್ ನಿಮ್ಗೆ ಯಾವುದಾದ್ರೂ ಒಂದು ಲಿಮಿಟ್ ಮೇಲೆ ಕ್ವಶನ್ಸ್ ಕೇಳಿದರೆ ಲಿಮಿಟ್ ವ್ಯಾಲ್ಯೂನ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಎಕ್ಸ್ ಹತ್ರ ಈ ಲಿಮಿಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಗೇನು ಬರುತ್ತೆ ನೋಡಿ. 1/4 ಮೈನಸ್ √1 ಬೈ √1 ಮೈನಸ್ 1 ಅಂದರೆ 1 ಮೈನಸ್ 1 ಬೈ 1 ಮೈನಸ್ 1 ಅಂದರೆ 0/0 ಬರುತ್ತೆ. ಯಾವಾಗಾದರೂ ನಿಮಗೆ 0/0 ಓಕೆ ನಿಮಗೆ 0/0 ಇಲ್ಲ ಅಂದರೆ ಇನ್ಫಿನಿಟಿ ಫಾರ್ಮ್ ಏನಾದರೂ ಬಂದರೆ ನೀವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಬೋದು. ಎಲ್ ಹಾಸ್ಪಿಟಲ್ ರೂಲ್. ಓಕೆ, ಏನು ಸರಿ ಎಲ್ ಹಾಸ್ಪಿಟಲ್ ರೂಲು ಅಂದರೆ ಇವಾಗ ನಿಮಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು f(x/g) ಈಗ ಕೊಟ್ಟಿದ್ದಾರೆ. ನೀವು ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ 0/0 ಇಲ್ಲಾಂದರೆ ಇನ್ಫಿನಿಟಿ ಫಾರ್ಮ್ ಬಂತು. ಈ ಫಾರ್ಮ್ಸ್ನ ಇಂಡಿಟರ್ಮಿನೆಂಟ್ ಫಾರ್ಮ್ಸ್ ಅಂತ ಕರಿತೀವಿ ನಾವು. ಓಕೆ, ಹೀಗೆ ಬಂದಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಆ್ಯಂಡ್ ಡಿನಾಮಿನೇಟರ್ ಫಂಕ್ಷನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಮತ್ತೆ ಲಿಮಿಟ್ ಅಪ್ಲೈ ಮಾಡಿ. ಓಕೆ, ಲಿಮಿಟ್ ಅಪ್ಲೈ ಮಾಡಿದ್ರೆ ನಿಮಗೆ 0/0 ಇಲ್ಲಾಂದರೆ ಇನ್ಫಿನಿಟಿ ಫಾರ್ಮ್ ಬರಬಾರ್ದು. ಸಪೋಸ್ ಮತ್ತೆ ನಿಮಗೆ 0/0 ಇಲ್ಲ ಅಂದರೆ ಇನ್ಫಿನಿಟಿ ಬಂದಿದೆ ಅಂದ್ಕೊಳ್ಳಿ. ಮತ್ತೆ ಇದನ್ನು ನ್ಯೂಮರೇಟರ್ನ ಮತ್ತೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನ ಮತ್ತೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಹೀಗೆ ಎಕ್ಸೆಟ್ರಾ. ಓಕೆ, ನಮಗೆ ಈ ಫಾರ್ಮ್ಸು ವ್ಯಾನಿಷ್ ಆಗೋ ಗಂಟ ಹೀಗೆ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಇವಾಗ ಇದು ನಮಗೆ 0/0 ಫಾರ್ಮ್ ಬಂತಲ್ಲ. ಇವಾಗ ನೀವೇನು ಮಾಡ್ತೀರಾ, ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. x⁴ ಡಿಫ್ರೆನ್ಷಿಯೇಷನ್ ಏನು, 4x³ √x ಡಿಫ್ರೆನ್ಷಿಯೇಷನ್ 1/2 √x ಬೈ √x ಡಿಫ್ರೆನ್ಷಿಯೇಷನ್ 1/2 √x ಮೈನಸ್ 1 ಡಿಫ್ರೆನ್ಷಿಯೇಷನ್ 0. ಇವಾಗ ನ್ಯೂಮರೇಟರು LCM ತೊಗೊಂಡ್ರೆ 8x³ √x ಮೈನಸ್ 1/2 √x ಬೈ 1/2 √x ಇರುತ್ತೆ. ಇವೆರಡು ಗೆಟ್ ಕ್ಯಾನ್ಸಲ್ ಆದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 8x³ √x ಮೈನಸ್ 1. ಇವಾಗ ಲಿಮಿಟ್ ವ್ಯಾಲ್ಯೂ ಪುಟ್ ಮಾಡಿ. ಎಕ್ಸ್ ಹತ್ರ 1 ಪುಟ್ ಮಾಡಿದರೆ 8 ಮೈನಸ್ 1 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 7. ಅಂದರೆ ನಮಗೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಈ ಕ್ವಶನ್ ನೋಡಿ. ಈ ಕ್ವಶನ್ ಕೂಡ ನಿಮಗೆ 2025 ಕೇಳಿರೋಂಥ ಕ್ವಶನ್ ಇದು. ಮ್ಯಾಚ್ ದ ಫಾಲೋಯಿಂಗ್ ಇನ್ ದ ಫಾಲೋಯಿಂಗ್. ಓಕೆ, ಬಾಕ್ಸ್ ಆಫ್ ಎಕ್ಸ್ ಡಿನೋಟ್ಸ್ ದ ಗ್ರೇಟೆಸ್ಟ್ ಇಂಟಿಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಯಾವಾಗೂ ಒಂದು ನೆನಪಿಟ್ಕೊಳ್ಳಿ, ಯಾವಾಗಾದರೂ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಏನಾದರೂ ಕೇಳಿದಾಗ
ಯಾವುದಾದ್ರೂ ಒಂದು ಫಂಕ್ಷನ್ನ ನೀವು ತಗೊಳ್ಳಿ. ಆ ಒಂದು ಫಂಕ್ಷನ್ಗೆ ಇಲ್ಲಿರೋ ಕೊಟ್ಟಿರೋವಂತಹ ಏನು ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಇವು ಕೊಟ್ಟಿದ್ದಾರಲ್ಲ, ಇದನ್ನು ಚೆಕ್ ಮಾಡಿ. ಮತ್ತು ಆಪ್ಷನ್ಸ್ ಬಂದು ಆಪ್ಷನ್ಸಲ್ಲಿ ಎಲಿಮಿನೇಟ್ ಮಾಡಿ. ಓಕೆ, ನಿಮ್ಗೆ ಈಸಿ ಆಗುತ್ತೆ. ಆವಾಗ ನಾನೇನು ಮಾಡ್ತೀನಿ, ಈ ಫಂಕ್ಷನ್ ಇದೆಯಲ್ಲ ಸ್ಕ್ವೇರ್ ರೂಟ್ ಆಫ್ ಮಾಡ್ ಎಕ್ಸ್, ಇದನ್ನು ತೊಗೊತೀನಿ ನಾನು. ಸ್ಕ್ವೇರ್ ರೂಟ್ ಆಫ್ ಮಾಡ್ ಎಕ್ಸ್ ಇದೆಯಲ್ಲ, ಇದನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ನಾರ್ಮಲ್ ಮೆಥಡ್ ಹೋಗಲ್ಲ. ನಿಮಗೆ ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ ಆ ಡೆಫಿನೇಷನ್ಸ್ ಏನು ಯೂಸ್ ಮಾಡಲ್ಲ. ನಿಮಗೆ ಬೇಸಿಕ್ ಗ್ರಾಫ್ಸ್ ಅನ್ನೋದು ಗೊತ್ತಿರಬೇಕು. ನಿಮಗೆ ಬೇಸಿಕ್ ಗ್ರಾಫ್ಸ್ ಏನಾದರೂ ಗೊತ್ತಿದ್ದರೆ ಈ ಕ್ವಶನ್ ತುಂಬ ಈಸಿ ಇರುತ್ತೆ ನಿಮಗೆ. ಓಕೆ, ಇದನ್ನು ನೋಡಿ, ಇದನ್ನು 2 ಫಂಕ್ಷನ್ಸಾಗಿ ಡಿವೈಡ್ ಆಗುತ್ತೆ. ಮಾಡ್ ಎಕ್ಸ್ ಇರೋದ್ರಿಂದ ಎಕ್ಸ್ ಅನ್ನೋದು ಲೆಸ್ ದೆನ್ 0, ಎಕ್ಸ್ ಗ್ರೇಟರ್ ದೆನ್ 0. ಎಕ್ಸ್ ಲೆಸ್ ದೆನ್ 0 ಇದ್ದರೆ ಮಾಡ್ ಎಕ್ಸ್ ಓಪನ್ ವಿತ್ ನೆಗೆಟಿವ್ ಸೈನ್. ಓಕೆ, ಆ್ಯಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಪಾಸಿಟಿವ್ ಇದ್ದರೆ ಮಾಡ್ ಎಕ್ಸ್ ಈಸ್ ಓಪನ್ ವಿತ್ ಪಾಸಿಟಿವ್ ಸೈನ್ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ಇನ್ನೊಂದು ಇದು ಫಂಕ್ಷನ್, ಇದು ಎಫ್ ಆಫ್ ಎಕ್ಸ್. ಓಕೆ, ಇದು ನಮಗೆ ಬೇಸಿಕ್ ಫಂಕ್ಷನ್. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ದು ಗ್ರಾಫ್ ನಿಮಗೆ ಗೊತ್ತೇ ಇರುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಗ್ರಾಫ್ ಹೆಂಗಿರುತ್ತೆ ಅಂದರೆ ನೋಡಿ ಹೀಗಿರುತ್ತೆ. ದಿಸ್ ಈಸ್ ದ ಗ್ರಾಫ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಓಕೆ, ಇವಾಗ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಎಕ್ಸ್ ಹೆಂಗಿರುತ್ತೆ ಅಂದರೆ, ಇವಾಗ ಎಫ್ ಆಫ್ ಎಕ್ಸ್ ಅನ್ನೋದು ಸ್ಕ್ವೇರ್ ರೂಟ್ ಆಫ್ ಎಕ್ಸು, ಎಫ್ ಆಫ್ ಮೈನಸ್ ಎಕ್ಸ್ ಹೆಂಗಿರುತ್ತೆ, ಸ್ಕ್ವೇರ್ ರೂಟ್ ಆಫ್ ಮೈನಸ್ ಎಕ್ಸ್ ಅಂದರೆ ಇದೇ ತಾನೆ. ಓಕೆ, ಇವಾಗ ಈ ಪ್ಯಾಟ್ರನ್ ಎಫ್ ಆಫ್ ಎಕ್ಸ್ ನಿಮ್ಗೆ ಗೊತ್ತಿದ್ದರೆ ಎಫ್ ಆಫ್ ಮೈನಸ್ ಎಕ್ಸ್ ಗ್ರಾಫ್ ಹೆಂಗೆ ಬರೀತೀರ ಅಂದರೆ, ಈ ಒಂದು ಗ್ರಾಫ್ ಇದೆಯಲ್ಲ, ಓಕೆ, ಈ ಗ್ರಾಫ್ದು ಮಿರರ್ ಇಮೇಜ್ ತಗೊಳ್ಳಿ ಅಲಾಂಗ್ ವೈ ಆ್ಯಕ್ಸಿಸು ಇದ್ರದ್ದು ಮಿರರ್ ಇಮೇಜ್ ತಗೊಳ್ಳಿ. ಮಿರರ್ ಇಮೇಜ್ ತೊಗೊಂಡ್ರೆ ಹೆಂಗೆ ಬರುತ್ತೆ, ಹೀಗೆ ಬರುತ್ತೆ. ಓಕೆ, ದಿಸ್ ಈಸ್ ದ ಗ್ರಾಫ್ ಆಫ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಎಕ್ಸ್. ಇವಾಗ ನಿಮಗೆ ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಏನು, ಜನ್ರಲಾಗಿ ನಾವು ಮಾತಾಡೋಣ. ಇವಾಗ ಯಾರಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ನಾವೇನು ಹೇಳ್ತೀರಿ, ನೋಡು ಅವನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇದ್ದಾನೆ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್. ನಾವು ಕನ್ನಡದಲ್ಲಿ ಯಾವ ವರ್ಡ್ ಯೂಸ್ ಮಾಡ್ತೀವಿ, ಸತತವಾಗಿ. ಓಕೆ, ಕನ್ನಡದಲ್ಲಿ ಸತತವಾಗಿ. ನೋಡಿ, ಅವನು ಸತತವಾಗಿ ವರ್ಕ್ ಮಾಡ್ತಾಯಿದ್ದಾನೆ, ಕೆಲಸ ಮಾಡ್ತಾಯಿದ್ದಾನೆ ಅಂತ ನಾವು ಯೂಸ್ ಮಾಡ್ತೀವಿ. ಸತತವಾಗಿ ಅಂದರೆ ಏನು, ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಅಂದರೆ ಏನು, ಯಾವುದೇ ಬ್ರೇಕ್ ತೊಗೊಂಡಿದ್ದೀರಾ, ದೇರ್ ಈಸ್ ನೋ ಬ್ರೇಕ್ ಆ್ಯಂಡ್ ದೇರ್ ಈಸ್ ನೋ ಗ್ಯಾಪ್. ಓಕೆ, ಗ್ಯಾಪ್ ಇಲ್ಲ, ಬ್ರೇಕ್ ಇಲ್ಲ ಅಂದರೆ ಅಂಥ ಫಂಕ್ಷನ್ನ ನಾವೇನಂತ ಕರಿತೀವಿ, ಕಂಟಿನ್ಯೂಸ್ ಫಂಕ್ಷನ್. ನೀವು ಯಾವುದೋ ಒಂದು ಗ್ರಾಫ್ನ ಡ್ರಾ ಮಾಡ್ತೀರ ಅಂದ್ಕೊಳ್ಳಿ. ಓಕೆ, ಎಲ್ಲೂ ನಿಮಗೆ ಬ್ರೇಕ್ಸ್ ಇಲ್ಲ, ಓಕೆ, ಗ್ಯಾಪ್ಸ್ ಇಲ್ಲ ಅಂದರೆ ಅಂಥ ಗ್ರಾಫ್, ಅಂಥ ಫಂಕ್ಷನ್ನ ನಾವು ಕಂಟಿನ್ಯೂಸ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಇನ್ನು ಡಿಫ್ರೆನ್ಷಿಯಬಿಲಿಟಿಗೆ ಏನು ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಇದು ಮ್ಯಾಥಮೆಟಿಕಲಿ ಚೆಕ್ ಮಾಡ್ತೀವಿ. ಅದೇ ಗ್ರಾಫಿಕಲಿ ಹೆಂಗೆ ಚೆಕ್ ಮಾಡ್ತೀರಾ ಅಂದರೆ, ಎಲ್ಲಾದರೂ ನಿಮಗೆ ಶಾರ್ಪ್ ಎಡ್ಜಸ್ ಇದ್ದರೆ ನೋಡಬೇಕು. ಶಾರ್ಪ್ ಎಡ್ಜಸ್ ಹೀಗೆ ವಿ ಶೇಪ್ ತೊಗೊಂಡ್ರೆ ಇದು ಶಾರ್ಪ್ ಎಡ್ಜ್ ಅಂತ ಕರಿತೀವಿ ಇದನ್ನು. ಓಕೆ, ಹೀಗೆ ಶಾರ್ಪ್ ಎಡ್ಜ್ ಇರಬಾರ್ದು. ಈಗಿದ್ದರೆ ಶಾರ್ಪ್ ಎಡ್ಜಸ್ ಏನಾದರೂ ಇದ್ದರೆ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಕರಿತೀವಿ. ಓಕೆ, ಇವಾಗ ಈ ಕ್ವಶನ್ಗೆ ಬಂದರೆ ನೋಡಿ, ಎಲ್ಲಾದರೂ ನಮಗೆ ಬ್ರೇಕ್ಸ್ ಇದೆಯಾ, ಎಲ್ಲಾದರೂ ಗ್ಯಾಪ್ ಇದೆಯಾ ಅಂದರೆ ಇಲ್ಲ. ನೋಡಿ, ಕಂಟಿನ್ಯೂಸ್ ಆಗಿ ಗ್ರಾಫ್ನ ನಾವು ಡ್ರಾ ಮಾಡ್ತೀವಿ. ಎಲ್ಲೂ ಬ್ರೇಕ್ ಇಲ್ಲ, ಗ್ಯಾಪ್ ಕೂಡ ಇಲ್ಲ ಅಂದರೆ ಇದು ಕಂಟಿನ್ಯೂಸ್ ಫಂಕ್ಷನ್. ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಇನ್ನು ಇದು ಡಿಫ್ರೆನ್ಷಿಯಬಲ್ ಅಂತ ನೋಡಿದರೆ ನೋಡಿ, ಇದು -1, ಇಲ್ಲಿ 1, ಇಲ್ಲಿ ನಮಗೆ ಎಲ್ಲಿ ಇದು 0, ಇಲ್ಲಿ ನೋಡಿ ವಿ ಶೇಪ್ ಬರ್ತಿದೆ ಅಂದರೆ ಕಾರ್ನರ್ ಎಡ್ಜ್. ಓಕೆ, ಶಾರ್ಪ್ ಎಡ್ಜ್ ಇದೆ ಇಲ್ಲಿ. ಓಕೆ, ಶಾರ್ಪ್ ಎಡ್ಜ್. ಓಕೆ, ಶಾರ್ಪ್ ಎಡ್ಜ್ ಏನಾದರೂ ಇದ್ದರೆ, ಓಕೆ, ಶಾರ್ಪ್ ಕಾರ್ನರ್, ಆ ಶಾರ್ಪ್ ಎಡ್ಜ್ ಏನಾದರೂ ಇದ್ದರೆ ಇಟ್ ಈಸ್ ನಾಟ್ ಎ ಡಿಫ್ರೆನ್ಷಿಯಬಲ್. ಓಕೆ, ಈ ಫಂಕ್ಷನ್ನು ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0. ಇವಾಗ ನೀವು ಆಪ್ಷನ್ ಚೆಕ್ ಮಾಡಿದರೆ ಆಪ್ಷನ್ ನೋಡಿ, ಬಿ ಅನ್ನೋದು ಇದು, ಬಿಗೆ 2 ಡಿಫ್ರೆನ್ಷಿಯಬಲ್ ಅಂತ ಕೊಟ್ಟಿದ್ದಾನೆ. ಇದು ಎಲಿಮಿನೇಟ್ ಮಾಡಿ. ಬಿ ಇಸ್ ಥರ್ಡ್ ಒನ್ ಏನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ನೋಡಿದರೆ ಇಲ್ಲಿ -1 to 1 ಮಧ್ಯದಲ್ಲಿ ನೋಡಬೇಕು. ಫಸ್ಟ್ ಇದು ಡಿಕ್ರೀಸ್ ಆಗಿದೆ, ಮತ್ತೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಲ್ಲ. ಓಕೆ,
ಇದನ್ನು ಎಲಿಮಿನೇಟ್ ಮಾಡಿ. ಇನ್ನು ಫೋರ್ತ್ ಒನ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ಲೀಸ್ಟ್ 1 ಪಾಯಿಂಟ್. ಎಸ್ 0 ಅಥವಾ ಇದು ಡಿಫ್ರೆನ್ಷಿಯಬಲ್ ಆಗ್ತಿಲ್ಲ, 1 ಪಾಯಿಂಟ್ ಸಿಗುತ್ತೆ. ಓಕೆ, ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಮತ್ತೆ B/2 ಅಂತ ಕೊಟ್ಟಿದೆ ಡಿಫ್ರೆನ್ಷಿಯಬಲ್, ಇದನ್ನು ಎಲಿಮಿನೇಟ್ ಮಾಡಿ. ನಮ್ಮ ಕರೆಕ್ಟ್ ಆನ್ಸರು C ಮಾತ್ರ ಕರೆಕ್ಟ್ ಆಗುತ್ತೆ. ಹೀಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಏನಾದರೂ ಕೊಟ್ಟರೆ ಈಗ ಅನಲೈಸ್ ಮಾಡಿ, ಗ್ರಾಫ್ಸ್ನ ಅನಲೈಸ್ ಮಾಡಿ ಅದನ್ನು ಆಪ್ಷನ್ಸ್ನ ಎಲಿಮಿನೇಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್, ಕೊಟ್ಟಿರೋ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಅಂತ ಅಟ್ x=0. ಒಂದನ್ನು ನೆನಪಿಟ್ಕೊಳ್ಳಿ, ಕೊಟ್ಟಿರೋ ಫಂಕ್ಷನ್ ಏನಾದರೂ ಡಿಫ್ರೆನ್ಷಿಯಬಲ್ ಆದರೆ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಲ್ಸೋ, ಕಂಟಿನ್ಯೂಸ್ ಅಟ್ x=0. ಓಕೆ, ನಿಮಗೆ ಒಂದು ಥಿಯರಮ್ ಗೊತ್ತಿದೆ, ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ. ಇವಾಗ ನೀವು ಫಸ್ಟ್ ಚೆಕ್ ಮಾಡಬೇಕಾದ ಕಂಡೀಷನ್ ಏನು ಅಂದರೆ ಕಂಟಿನ್ಯೂಟಿ. ಕಂಟಿನ್ಯೂಸ್ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಈ 3 ಕ್ವಾಂಟಿಟೀಸ್ ಈಕ್ವಲ್ ಆದರೆ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ. ಓಕೆ, ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಅಟ್ 0 ಅಲ್ಲ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ ಫಂಕ್ಷನ್ ಏನು 0 ಮೈನಸ್ಗೆ ಲೆಸ್ ದೆನ್ 0 ಕಂಡೀಷನ್ ಎಲ್ಲಿರುತ್ತೋ ಅದು ಫಂಕ್ಷನ್ ತೊಗೊಬೇಕು. ಇದು ಕಂಡೀಷನ್, ಇದು ಫಂಕ್ಷನ್ e⁻x ಪ್ಲಸ್ ax. ದೆನ್ ರೈಟ್ ಹ್ಯಾಂಡ್ ಲಿಮಿಟ್ಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಪ್ಲಸ್ ಎಲ್ಲಿ ಗ್ರೇಟರ್ ದ್ಯಾನ್ ಸಿಂಬಲ್ ಇರುತ್ತೋ, ಎಕ್ಸ್ ಗ್ರೇಟರ್ ದ್ಯಾನ್ ಸಿಂಬಲ್ ಇರುತ್ತೋ ದಟ್ ಈಸ್ ದ ಫಂಕ್ಷನ್ ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ bx-1 ಸ್ಕ್ವೇರ್. ಓಕೆ, ಫಂಕ್ಷನಲ್ ವ್ಯಾಲ್ಯೂಗೆ ಏನಾಗುತ್ತೆ, ಎಲ್ಲಿ ಈಕ್ವಲ್ ಸಿಂಬಲ್ ಇರುತ್ತೋ ಅದು ಫಂಕ್ಷನ್ ಆಗುತ್ತೆ. ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 0 ಪುಟ್ ಮಾಡಿ, b(0-1 ಸ್ಕ್ವೇರ್). ಇವಾಗ ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 0 ಪುಟ್ ಮಾಡಿದ್ರೆ e⁻0 ಪ್ಲಸ್ a×0, ಇಲ್ಲಿ b×0-1 ಸ್ಕ್ವೇರ್. ಇವೆರಡು ಸೇಮೇ ಇದೆ, ಇದು ಬಿನೇ ಬರುತ್ತೆ. ಇಲ್ಲಿ 1 e⁻0 ವ್ಯಾಲ್ಯೂ 1, ಇದು ಕಂಪ್ಲೀಟಾಗಿ 0, 1 + 0 1 = b. ನಮಗೆ b ವ್ಯಾಲ್ಯೂ 1 ಸಿಕ್ತು. ಇಲ್ಲಿ b =-1 ಇದೆ, ಇದನ್ನು ಎಲಿಮಿನೇಟ್ ಮಾಡಿ, ಡಿ ಆಪ್ಷನ್. ಮತ್ತು ಇದು ಕಂಟಿನ್ಯೂಟಿ ಚೆಕ್ ಮಾಡಿದ್ವಿ. ಮತ್ತು ಇಲ್ಲಿ ಕ್ವಶನಲ್ಲಿ ಡಿಫ್ರೆನ್ಷಿಯಬಿಲಿಟಿ ಅಂತ ಹೇಳ್ತಾ ಇದ್ದಾರಲ್ಲ. ಓಕೆ, ಡಿಫ್ರೆನ್ಷಿಯಬಿಲಿಟಿಗೆ ಒಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ ನೋಡಿ. ನೀವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ಗೆ ಫಾರ್ಮುಲಾಸ್ ಯೂಸ್ ಮಾಡೋ ನೆಸಸರಿ ಬೇಕಾಗಿಲ್ಲ ಇಲ್ಲಿ. ಓಕೆ, ಇಲ್ಲಿ ಯೂಸ್ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ, f'(x)ನ ಡಿಫ್ರೆನ್ಷಿಯೇಟ್ ಮಾಡಿ. ಇದರ ಡಿಫ್ರೆನ್ಷಿಯೇಷನ್ ಏನು, e⁻x ಪ್ಲಸ್ a, x<0. ಇದರ ಡಿಫ್ರೆನ್ಷಿಯೇಷನ್ 2bx-1, x>0 ಬರುತ್ತೆ. ಓಕೆ, ಇವಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನಾಗುತ್ತೆ ಅಂದರೆ ಎಕ್ಸ್ ಲೆಸ್ ದೆನ್ ಸಿಂಬಲ್ ಇದೆಯಲ್ಲ, ಲೆಸ್ ದೆನ್ 0 ಕಂಡೀಷನ್, ಅದು ಫಂಕ್ಷನ್ ಆಗುತ್ತೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 e⁻x ಪ್ಲಸ್ a. ಓಕೆ, ಎಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 0 ಪುಟ್ ಮಾಡಿದ್ರೆ e⁻0 ಪ್ಲಸ್ a ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ a. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ರೈಟ್ ಹ್ಯಾಂಡ್ ಡೆರಿವೇಟಿವ್ಗೆ ಇದು ಫಂಕ್ಷನ್ನು 2bx-1, ಎಕ್ಸ್ ಹತ್ರ 0 ಪುಟ್ ಮಾಡಿದರೆ 2b-1 ದಟ್ ಈಸ್ -2b. ಓಕೆ, ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಫಂಕ್ಷನ್ ಅನ್ನೋದು ಡಿಫ್ರೆನ್ಷಿಯಬಲ್ ಅಂತ. ಫಂಕ್ಷನ್ ಏನಾದರೂ ಡಿಫ್ರೆನ್ಷಿಯಬಲ್ ಆದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಇವೆರಡನ್ನ ಈಕ್ವಲ್ ಮಾಡಿ. 1 + a ಈಸ್ ಈಕ್ವಲ್ ಟು -2b. ಓಕೆ, a ಈಸ್ ಈಕ್ವಲ್ ಟು -2, b ವ್ಯಾಲ್ಯೂ ಎಷ್ಟು 1. ಓಕೆ, -1 ದಟ್ ಈಸ್ ಈಕ್ವಲ್ ಟು -3 ಬರುತ್ತೆ. ಓಕೆ, ಅಂದರೆ ನಮಗೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸಿ ಆಪ್ಷನ್ ನಮಗೆ ಕರೆಕ್ಟ್ ಆಗುತ್ತೆ. ಎ ವ್ಯಾಲ್ಯೂ -3, ಬಿ ವ್ಯಾಲ್ಯೂ 1. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇದು ಕೂಡ 2025 ಕೇಳಿರೋಂಥ ಕ್ವಶನ್. ಎ ಫಂಕ್ಷನ್ f(x) ಇಸ್ ಕಂಟಿನ್ಯೂಸ್ ಡಿಫ್ರೆನ್ಷಿಯಬಲ್ ಅಂತ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೀವು ನೋಡಿದರೆ ಏನು ಕೊಟ್ಟಿದ್ರೆ, ಗಿವೆನ್ x=0. ಓಕೆ, ಅಟ್ x=0 ಫಂಕ್ಷನ್ ವ್ಯಾಲ್ಯೂ ಎಷ್ಟು 0, ಅಂದರೆ f(0) ವ್ಯಾಲ್ಯೂ 0 ಕೊಟ್ಟಿದ್ದಾರೆ. ಓಕೆ, ಫಸ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಮೈನಸ್ f(x) ಫಂಕ್ಷನ್ ಏನು ನೋಡಿ, ಫಾರ್
ಎಕ್ಸ್ ಗ್ರೇಟರ್ ದೆನ್ 0 ಎಕ್ಸ್ ಲೆಸ್ ದೆನ್ 0 ಫಂಕ್ಷನ್ ಸೇಮೇ ಇರುತ್ತೆ. ಓಕೆ, ಎಫ್ ಆಫ್ ಎಕ್ಸ್ ಇದನ್ನು ಇನ್ ಟರ್ಮ್ಸ್ ಆಫ್ ಎಚ್ಗೆ ಕನ್ವರ್ಟ್ ಮಾಡಿದರೆ ಎಚ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ 0 ಮೈನಸ್ ಎಚ್ ರಿಪ್ಲೇಸ್ ಮಾಡಿ. ಇದೇನಾಗುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಮೈನಸ್ ಎಚ್ ಆಗುತ್ತೆ. ಓಕೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಕ್ಸ್ ಗ್ರೇಟರ್ ದೆನ್ 0 ಲೆಸ್ ದೆನ್ 0 ಫಂಕ್ಷನ್ ಸೇಮೇ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ಗೆ ಫಂಕ್ಷನ್ ಸೇಮೇ ಇರುತ್ತೆ. ಓಕೆ, ಇವಾಗ ಈ ಪವರ್ ಆಫ್ ಎಕ್ಸ್ ಹತ್ರ ಮೈನಸ್ ಎಚ್ ರಿಪ್ಲೇಸ್ ಮಾಡಿದ್ರೆ -1/h -1/h ಪ್ಲಸ್ 1. ಇವಾಗ ಎಚ್ ಹತ್ರ 0 ಪುಟ್ ಮಾಡಿದರೆ ನೋಡಿ, ಎಚ್ ಹತ್ರ 0 ಪುಟ್ ಮಾಡಿದರೆ -1/0 1/0 ವ್ಯಾಲ್ಯೂ ಇನ್ಫಿನಿಟಿ, e ರೇಸ್ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಬರುತ್ತೆ. e ರೇಸ್ ಪವರ್ ಆಫ್ ಮೈನಸ್ ಇನ್ಫಿನಿಟಿನ 1/e ರೇಸ್ ಪವರ್ ಆಫ್ ಇನ್ಫಿನಿಟಿ ಅಂತ ಬರ್ಕೊಬೋದು. ಓಕೆ, e ರೇಸ್ ಪವರ್ ಆಫ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ, 1/∞ ಅಂದರೆ 0. ಓಕೆ, ಅಂದರೆ ಇದರಿಂದ ನಮಗೇನು ಗೊತ್ತಾಯ್ತು ಅಂದರೆ ಇದ್ರ ವ್ಯಾಲ್ಯೂ 0 ಆಗುತ್ತೆ, ಇದ್ರ ವ್ಯಾಲ್ಯೂ ಕೂಡ 0 ಆಗುತ್ತೆ. ಓಕೆ, ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಇವೆರಡು 0 ಆಗಿ ನಿಮಗೆ -1/1 ಬರುತ್ತೆ, ಅಂದರೆ -1 ಬರುತ್ತೆ. ಓಕೆ, ಇದು ಫಂಕ್ಷನ್ ಏನಾದರೂ ಕಂಟಿನ್ಯೂಸ್ ಆಗಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ, ಇವು ಮೂರು ಈಕ್ವಲ್ ಆಗಬೇಕು. ಓಕೆ, ನಮ್ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬಂತು, -1, ಫಂಕ್ಷನಲ್ ವ್ಯಾಲ್ಯೂ 0 ಇದೆ. ಎನಿ ಟೂ ವ್ಯಾಲ್ಯೂಸ್ ನಮ್ಗೆ ಏನಾದರೂ ಈಕ್ವಲ್ ಆಗಿಲ್ಲ ಅಂದ್ರೂ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಎನಿ ಟೂ ವ್ಯಾಲ್ಯೂಸ್ ನಾಟ್ ಈಕ್ವಲ್ ಆಗಿಲ್ಲ ಅಂದ್ರೂ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಓಕೆ, ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕಂದ್ರೆ ಈ ಮೂರು ಈಕ್ವಲ್ ಆಗಬೇಕು. ಬಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟು ಫಂಕ್ಷನಲ್ ವ್ಯಾಲ್ಯೂ ಈಕ್ವಲ್ ಆಗಿಲ್ಲ, ಇದು ಕಂಟಿನ್ಯೂಸ್ ಆಗಲ್ಲ. ಇಲ್ಲಿ ಕಂಟಿನ್ಯೂಸ್ ಅಂದಿದ್ದಾರೆ ರಾಂಗ್, ನಾಟ್ ಕಂಟಿನ್ಯೂಸ್ ಇದು ಕರೆಕ್ಟ್ ಆಗುತ್ತೆ. ಡಿಫ್ರೆನ್ಷಿಯಬಲ್ ರಾಂಗ್. ಇಫ್ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಆಲ್ಸೋ. ಓಕೆ, ಅದರಿಂದ ಇದನ್ನು ಎಲಿಮಿನೇಟ್ ಮಾಡಿ ಇಲ್ಲಿ ಡಿಫ್ರೆನ್ಷಿಯಬಲ್ ಅಂದಿದ್ದಾರೆ, ಇದು ರಾಂಗ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, KCET 2024 ಕೇಳಿರೋಂಥ ಕ್ವಶನ್ ಇದು. ಫಸ್ಟು ಎಕ್ಸ್ ಹತ್ರ π/4 ಪುಟ್ ಮಾಡಿದರೆ ಲಿಮಿಟ್ ವ್ಯಾಲ್ಯೂ ಪುಟ್ ಮಾಡಿದರೆ √2 cos π/4 1/√2 π/4 ನಥಿಂಗ್ ಬಟ್ 45 ಡಿಗ್ರಿ. ಓಕೆ, -1/cot 45 ಡಿಗ್ರಿ ಎಷ್ಟು 1 -1 ಕ್ಯಾನ್ಸಲ್ ಆದರೆ 1 - 1/1 -1 0/0. ನೋಡಿ, 0/0 ಫಾರ್ಮ್ ಬಂದರೆ ನೀವೇನು ಮಾಡಬೇಕು, ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿ. ಎಲ್ ಹಾಪಿಟಲ್ ರೂಲ್. ಓಕೆ, ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, √2 cos x ಡಿಫ್ರೆನ್ಷಿಯೇಷನ್ ಮೈನಸ್ sin x -1 ಡಿಫ್ರೆನ್ಷಿಯೇಷನ್ 0 cot x ಡಿಫ್ರೆನ್ಷಿಯೇಷನ್ ಮೈನಸ್ cosecant ಸ್ಕ್ವೇರ್ x -1 ಡಿಫ್ರೆನ್ಷಿಯೇಷನ್ 0. ನೆಕ್ಸ್ಟು ಮೈನಸ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಹತ್ರ π/4 ರಿಪ್ಲೇಸ್ ಮಾಡಿದರೆ √2 ಇಂಟು sin π/4 ವ್ಯಾಲ್ಯೂ 1/√2 ಬೈ cosecant π/4 ವ್ಯಾಲ್ಯೂ ಏನಾಗುತ್ತೆ ನಿಮಗೆ, ಇಲ್ಲ ಅಂದರೆ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಇರೋ ಒಂದು ನಿಮಿಷ, ಇದನ್ನು ಈಗೂ ಸಿಂಪ್ಲಿಫೈ ಮಾಡೋಣ. 1/cosecant ಸ್ಕ್ವೇರ್ ಎಕ್ಸ್ನ sin ಸ್ಕ್ವೇರ್ ಎಕ್ಸ್ ಅಂತಲೂ ಬರ್ಕೊಳ್ಳೋಣ. ಓಕೆ, ಲಿಮಿಟ್ ಅಪ್ಲೈ ಮಾಡಿದ್ರೆ √2 ಇಂಟು 1/√2 ಇಂಟು 1/√2 ಹೋಲ್ ಸ್ಕ್ವೇರ್ ಈಗ ಆಗುತ್ತೆ. ಓಕೆ, ಓಕೆ, ಇದು ಕ್ಯಾನ್ಸಲ್ 1/2 ಆಗುತ್ತೆ. ಇದು ನಮಗೆ 1/2 ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ. ಓಕೆ, ತುಂಬ ಸಿಂಪಲ್ ಕ್ವಶನ್ಸ್ ಇದೆ. ಇದು 2024 ಕೇಳಿರೋಂಥ ಕ್ವಶನ್ನು. ಲೆಟ್ ಎಫ್ ಆಫ್ ಎಕ್ಸ್ ದಿಸ್ ದೆನ್ ಲಿಮಿಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾರೆ. ಫಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ
ಕಾಲಮ್ 2 ಕಂಪ್ಲೀಟ್ ಕಾಲಮ್ 2 ಅಲ್ಲಿ ಎಕ್ಸ್ ಅನ್ನೋದು ಸೇಮ್ ಇದೆ. ಓಕೆ, ಇಲ್ಲಿ ಎಕ್ಸ್ ಇದೆ, ಪ್ರತಿಯೊಂದು ಎಕ್ಸ್ ಇದೆ. ಎಕ್ಸ್ನ ನೀವು ಕಾಮನ್ ತೆಗಿಬೋದು. ಎಕ್ಸ್ ನೀವು ಕಾಮನ್ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಕಾಮನ್ ತೊಗೊಂಡ್ರೆ ನಿಮಗಿದು ಕಾಸ್ ಎಕ್ಸ್ 2 ಸೈನ್ ಎಕ್ಸ್ 1 1 1 1 2x ಎಕ್ಸ್ ಈಗ ಬರುತ್ತೆ. ನೆಕ್ಸ್ಟ್ ಇದನ್ನು ಎಕ್ಸ್ಪೆಂಡ್ ಮಾಡಿ, ಈಸಿ ಆಗುತ್ತೆ. ಕಾಸ್ ಎಕ್ಸ್ ಎಕ್ಸ್ ಮೈನಸ್ 2x ಮೈನಸ್ 1 ಎಕ್ಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 2x ಸೈನ್ ಎಕ್ಸ್ ಮೈನಸ್ 2x ಸೈನ್ ಎಕ್ಸ್ ಪ್ಲಸ್ 1 2 ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್. ಇದು ನಮಗೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಇದು ಕ್ಯಾನ್ಸಲ್ ಆಗುತ್ತೆ. 0 ಇಂಟು ಮೈನಸ್ 1 ಇಸ್ 0. ಇದು ನಮಗೆ ಪ್ಲಸ್ ಸೈನ್ ಎಕ್ಸ್ ಈಗ ಬರುತ್ತೆ. ಈ ಎಕ್ಸ್ ಅನ್ನೋದು ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ಇದು ನಮಗೆ ಎಫ್ ಆಫ್ ಎಕ್ಸ್ ಆಗುತ್ತೆ. ಓಕೆ, ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಏನಿದೆ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್, ಇದರಿಂದ ಡಿವೈಡ್ ಮಾಡಿ ಸಪ್ರೇಟ್ ಮಾಡಿ ಲಿಮಿಟ್ ವ್ಯಾಲ್ಯೂ ಇದೇನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸೈನ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಇವಾಗ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆ್ಯಂಡ್ ಇಲ್ಲಿ 1x ಕ್ಯಾನ್ಸಲ್. ಲಿಮಿಟ್ ಅಪ್ಲೈ ಮಾಡಿದರೆ ಮೈನಸ್ ಕಾಸ್ 0 ವ್ಯಾಲ್ಯೂ 1 ಮೈನಸ್ 1 ಪ್ಲಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಇಲ್ಲಿ 1x ಕ್ಯಾನ್ಸಲ್ ಆಗಿ ಇನ್ನೊಂದು ಎಕ್ಸ್ ಇರುತ್ತೆ. ಇದು ನಿಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಇದ್ರ ವ್ಯಾಲ್ಯೂ ಎಷ್ಟು 1. ಓಕೆ, ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇರೋದ್ರಿಂದ 1 ಮೈನಸ್ 1 ಪ್ಲಸ್ 1 ವ್ಯಾಲ್ಯೂ 0 ಆಗುತ್ತೆ. ಅಂದರೆ ನಿಮಗೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ, ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೀವು ಸಮ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ನ ನೆನಪಿಟ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್. ಓಕೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಇನ್ವರ್ಸ್ ಎಕ್ಸ್ ಬೈ ಎಕ್ಸ್. ಓಕೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎಕ್ಸ್. ಇದ್ರ ವ್ಯಾಲ್ಯೂ ಎಲ್ಲ ಏನಾಗುತ್ತೆ, ಇದ್ರ ಎಲ್ಲ ಲಿಮಿಟ್ಸ್ ವ್ಯಾಲ್ಯೂ ಈಕ್ವಲ್ ಟು 1 ಇರುತ್ತೆ. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಬನ್ನಿ. ಇದು 2024 ಕೇಳಿರುವಂಥ ಕ್ವಶನ್ನು. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಆಫ್ ಕಾಸ್ ಎಕ್ಸ್ ಈಸ್, ಇದೇನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಎವ್ರಿವೇರ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್. ಓಕೆ, ಇದು ಕಂಟಿನ್ಯೂಸ್. ಓಕೆ, ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ಲ ನೋಡಬೇಕು. ಫಸ್ಟು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಗ್ರಾಫಿಕಲ್ ಮೆಥಡಲ್ಲಿ ನೀವು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ. ಓಕೆ, ಫಸ್ಟ್ ಬೇಸಿಕ್ ಗ್ರಾಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ ಗ್ರಾಫ್ ಗೊತ್ತಿರಬೇಕು ನಿಮಗೆ. ಓಕೆ, ಇದು ಕಾಸೆಕ್ ಗ್ರಾಫ್. ಓಕೆ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಅನ್ಸೋನ್ ಇದು ಹೋಗುತ್ತೆ ಆ್ಯಕ್ಚುಲಿ. ಇದು ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಚಿಕ್ಕದಾಗಿ ಬರ್ತಿದ್ದೀನಿ ಗ್ರಾಫ್ ಇದು. ಓಕೆ, ಇವಾಗ ನಮಗೆ ಬೇಕಾಗಿರೋ ಗ್ರಾಫ್ ಏನು, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಆಫ್ ಕಾಸ್ ಎಕ್ಸ್ ಗ್ರಾಫ್. ಒಂದೇ ನೆನಪಿಟ್ಕೊಳ್ಳಿ, ಯಾವಾಗಾದರೂ ಮಾಡ್ಯುಲಸ್ ಫಂಕ್ಷನಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಓಕೆ, ದಟ್ ಗಿವ್ಸ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂಸೇ ಕೊಡುತ್ತೆ. ನೋಡಿ, ಬಿಲೋ ದ ಎಕ್ಸ್ ಆ್ಯಕ್ಸಿಸ್ ಇರೋದೆಲ್ಲ ಏನು ವೈ ವ್ಯಾಲ್ಯೂಸ್, ನೆಗೆಟಿವ್ ವೈ ವ್ಯಾಲ್ಯೂಸ್. ಓಕೆ, ಮಾಡ್ಯುಲಸ್ ಯಾವತ್ತೂ ಪಾಸಿಟಿವ್ ವ್ಯಾಲ್ಯೂಸೇ ಬರುತ್ತೆ, ಪಾಸಿಟಿವ್ ವೈ ವ್ಯಾಲ್ಯೂಸ್ ಮಾತ್ರ ಕೊಡುತ್ತೆ. ಪಾಸಿಟಿವ್ ವ್ಯಾಲ್ಯೂಸೇ ಕೊಡೋದ್ರಿಂದ ಬಿಲೋ ದ ಎಕ್ಸ್ ಆ್ಯಕ್ಸಿಸ್ ಏನೆಲ್ಲ ಗ್ರಾಫ್ ಇದೆ ಅದರದ್ದು ಉಲ್ಟಾ ತಗೊಳ್ಳಿ. ಓಕೆ, ಅಂದರೆ ಇದ್ರ ಮಿರರ್ ಇಮೇಜ್ ತೊಗೊಳ್ಳಿ. ಮಿರರ್ ಇಮೇಜ್ ತೊಗೊಂಡ್ರೆ ಈ ಗ್ರಾಫ್ ಹಿಂಗೆ ಬರುತ್ತೆ. ಓಕೆ, ಈ ಗ್ರಾಫ್ ಹಿಂಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಈ ಗ್ರಾಫ್ನ ರಿಮೂವ್ ಮಾಡಿ, ನಮಗಿದು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಈ ಗ್ರಾಫ್ನ ರಿಮೂವ್ ಮಾಡಿ. ಓಕೆ, ದಿಸ್ ಈಸ್ ದ ಗ್ರಾಫ್ ಆಫ್ ಮಾಡ್ ಆಫ್ ಕಾಸ್ ಎಕ್ಸ್. ಇಲ್ಲೆಲ್ಲಾದರೂ ನಿಮಗೆ
ಬ್ರೇಕ್ಸ್ ಇದೆಯಾ, ಗ್ಯಾಪ್ಸ್ ಇದೆಯಾ ಅಂದರೆ ಇಲ್ಲ. ಅಂದರೆ ಇದೇನೋ ಕಂಟಿನ್ಯೂಸ್ ಫಂಕ್ಷನ್. ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಇಟ್ ಈಸ್ ಎ ಕಂಟಿನ್ಯೂಸ್. ಓಕೆ, ಇಟ್ ಈಸ್ ಎ ಕಂಟಿನ್ಯೂಸ್ ಗ್ರಾಫ್. ಓಕೆ, ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಎವ್ರಿವೇರ್ ಕಂಟಿನ್ಯೂಸ್. ಎಸ್, ಇದು ಕರೆಕ್ಟ್. ಬಟ್ ಡಿಫ್ರೆನ್ಷಿಯಬಲ್ ಅಂದರೆ ನೋಡಿದ್ರೆ ನೋಡಿ, ಈ ಪಾಯಿಂಟ್ಸ್ ಹತ್ರ ನಿಮಗೆ ಈ ಪಾಯಿಂಟ್ಸ್ ಹತ್ರ ಶಾರ್ಪ್ ಎಡ್ಜ್ ವಿ ಶೇಪ್ ಬರ್ತಿದೆ. ಓಕೆ, ನಿಮ್ಗೇನಾದರೂ ಈ ಶಾರ್ಪ್ ಎಡ್ಜ್ ಏನಾದರೂ ಇದ್ದರೆ ಈ ಪಾಯಿಂಟ್ಸ್ ಹತ್ರ ನಾಟ್ ಡಿಫ್ರೆನ್ಷಿಯಬಲ್ ಆಗುತ್ತೆ. ಇದು ಯಾವ ಪಾಯಿಂಟ್ಸ್ ಅಂದರೆ ಇಲ್ಲಿ π/2 ಇದೆ, ಇದು 3π/2, ಇಲ್ಲಿ -π/2, -3π/2. ಓಕೆ, ಈಗ ಅನ್ಸೋನ್ ಈ ಪಾಯಿಂಟ್ಸ್ ಎಲ್ಲ ಏನು ಆಡ್ ಮಲ್ಟಿಪಲ್ಸ್ ಆಫ್ π/2. ಓಕೆ, ಈ ಪಾಯಿಂಟ್ಸ್ ಹತ್ರ ಈ ಒಂದು ಫಂಕ್ಷನ್ನು ನಾಟ್ ಡಿಫ್ರೆನ್ಷಿಯಬಲ್ ಆಗುತ್ತೆ. ನಾಟ್ ಡಿಫ್ರೆನ್ಷಿಯಬಲ್. ಓಕೆ, ಅದರಿಂದ ಇಲ್ಲಿ ಡಿಫ್ರೆನ್ಷಿಯಬಲ್ ಅಂತ ಕೊಟ್ಟಿದ್ದಾನೆ. ಓಕೆ ಓಕೆ ಬಟ್ ಯಾವ ಪಾಯಿಂಟ್ ಹತ್ರ ಅಂತ ಕೊಟ್ಟಿಲ್ಲ. ಇವನು ಎಲ್ಲ ಪಾಯಿಂಟ್ಸ್ ಹತ್ರ ಇದು ಎವ್ರಿವೇರ್ ಡಿಫ್ರೆನ್ಷಿಯಬಲ್ ಅಂತ ಕೊಟ್ಟಿದ್ದಾನೆ. ಬಟ್ ಈ ಪಾಯಿಂಟ್ಸ್ ಹತ್ರ ಇದು ಡಿಫ್ರೆನ್ಷಿಯಬಲ್ ಆಗಲ್ಲ. ಓಕೆ, ಶಾರ್ಪ್ ಎಡ್ಜಸ್ ಇದೆ. ಅದರಿಂದ ಈ ಆಪ್ಷನ್ ನೀವು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿ. ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಆಡ್ ಮಲ್ಟಿಪಲ್ಸ್ ಆಫ್ π/2. ಇದು ಕರೆಕ್ಟ್ ಆಪ್ಷನ್ನ. ನೈದರ್ ಕಂಟಿನ್ಯೂಸ್ ಅಂದರೆ ಬಟ್ ಇದು ಕಂಟಿನ್ಯೂಸ್ ಆಗುತ್ತೆ, ಇದನ್ನು ಎಲಿಮಿನೇಟ್ ಮಾಡಿ. ನಾಟ್ ಡಿಫ್ರೆನ್ಷಿಯಬಲ್ ಎವ್ರಿವೇರ್ ಅಂತ ಇದ್ದಾನೆ, ಇದನ್ನು ಎಲಿಮಿನೇಟ್ ಮಾಡಿ. ಸಿ, ದಿ ಫಂಕ್ಷನ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಆ್ಯಂಡ್ ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಎವ್ರಿವೇರ್ ಎಕ್ಸೆಪ್ಟ್ ಅಟ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಹತ್ರ ಆಡ್ ಮಲ್ಟಿಪಲ್ಸ್ ಆಫ್ π/2 ಹತ್ರ ಬಿಟ್ಟು ಎಲ್ಲ ಕಡೆ ಇದು ಡಿಫ್ರೆನ್ಷಿಯಬಲ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಲಿಮಿಟ್ ಕ್ವಶನ್ನು. ಯಾವಾಗಾದರೂ ಒಂದು ನೆನಪಿಟ್ಕೊಳ್ಳಿ, ಸಾರಿ, ಲಿಮಿಟ್ ಮೇಲೆ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದರೆ, ಈ ಟೈಪ್ ಆಫ್ ಪ್ಯಾಟರ್ನ್ ಕ್ವಶನ್ಸ್ ಏನಾದರೂ ಕೇಳಿದರೆ ಸಮೇಷನ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿ. ಓಕೆ, ಲಿಮಿಟ್ n → ∞ ಸಮೇಷನ್ ಫಾರ್ಮೆಟ್ಗೆ ಬರೆದ್ರೆ ಇಲ್ಲಿ ನ್ಯೂಮರೇಟ್ರಲ್ಲಿ n ಕಾನ್ಸ್ಟೆಂಟ್ ಇದೆ, ಸೇಮ್ ಇದೆ, ಎನ್ನೇ ಬರ್ಕೊಳ್ಳಿ. ಇದು ಏನಾದರೂ ಸೇಮ್ ಇದೆ, ಎಸ್, ಇಲ್ಲಿ ಸೇಮ್ ಇದೆ, n² ಬರ್ಕೊಳ್ಳಿ. ಬಟ್ ನಮ್ಗೆ ವೇರಿ ಆಗ್ತಾ ಇರೋದೇನು 1² 2² 3² ಇದು ವೇರಿ ಆಗ್ತಿದೆ. ಇಲ್ಲಿ r² ಅಂತ ತಗೊಳ್ಳಿ. ನಮಗೆ ಏನು ವೇರಿ ಆಗ್ತಿದೆ ಅದನ್ನು ತಗೊಳ್ಳಿ. ಎಷ್ಟು ವೇರಿ ಆಗ್ತಿದೆ, 1ಇಂದ ಸ್ಟಾರ್ಟ್ ಆಗಿ n ಗಂಟ ಹೋಗುತ್ತೆ. ಓಕೆ, ಈ ಫಾರ್ಮೆಟ್ ಬಂತು. ಇವಾಗ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಲಿಮಿಟ್ n → ∞ 1/n ಸಮೇಷನ್ π(n) ψ(n) ಇಂಟು f(r/n). ಈ ಫಾರ್ಮೆಟಲ್ಲಿ ಏನಾದರೂ ಲಿಮಿಟ್ ಇದ್ದರೆ ಇದನ್ನು ಇಂಟಿಗ್ರೇಷನ್ಗೆ ಕನ್ವರ್ಟ್ ಮಾಡ್ಬೋದು. ಇಂಟಿಗ್ರೇಷನ್ a to b f(x) dx ಅಂತ ಬರೀಬೋದು. ಓಕೆ, ಇದು ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ ಸಮೇಷನ್ ಏನಿದೆಯೋ ಇದು ಇಂಟಿಗ್ರೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಲಿಮಿಟ್ n → ∞ 1/n ಇದೆಯೋ ಇದು dx ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ r/n ಏನಿದೆಯೋ ಇದು x ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಲಿಮಿಟ್ಸ್ ಲೋವರ್ ಲಿಮಿಟ್ a ಇದೇನಾಗ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ ಲಿಮಿಟ್ n → ∞ π(n/n). ಸಿಂಪ್ಲಿಫೈ ಮಾಡಿದರೆ ಲೋವರ್ ಲಿಮಿಟ್ ಬರುತ್ತೆ. ಲಿಮಿಟ್ n → ∞ ψ(n/n) ಮಾಡಿದರೆ ಅಪ್ಪರ್ ಲಿಮಿಟ್ ಬರುತ್ತೆ. ಓಕೆ, ಹೆಂಗೆ ಗೊತ್ತಾಯ್ತಲ್ಲ? ಇವಾಗ ಸೇಮ್ ಪ್ಯಾಟ್ರನ್ ಇಲ್ಲೂ ಕೂಡ ಅಪ್ಲೈ ಮಾಡಿ. ಫಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಡಿನಾಮಿನೇಟರಲ್ಲಿ n² ಕಾಮನ್ ತಗೊಳ್ಳಿ. ಇದು ನಮಗೆ r/n² ಈಗ ಬರುತ್ತೆ. ನೆಕ್ಸ್ಟ್ n ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ n → ∞ 1/n ಆಚೆ ತಗೊಳ್ಳಿ. ಸಮೇಷನ್ r = 1 to n 1/1 ಪ್ಲಸ್ r/n² ಆಗುತ್ತೆ. ಇವಾಗ ಇದನ್ನು ಇಂಟಿಗ್ರೇಷನಾಗಿ ಕನ್ವರ್ಟ್ ಮಾಡಿದರೆ ಇಂಟಿಗ್ರೇಷನ್ ನೋಡಿ ಇದು dx ಆಗಿ ಕನ್ವರ್ಟ್ ಆಗುತ್ತೆ. 1/1 ಪ್ಲಸ್ x² ಆಗುತ್ತೆ. ಓಕೆ, ಲೋವರ್ ಲಿಮಿಟ್ ಏನಾಗುತ್ತೆ, ಲಿಮಿಟ್ n → ∞ 1/n ಮಾಡಿದರೆ 1/∞ 0, ಇದು 0 ಆಗುತ್ತೆ. ಲಿಮಿಟ್ n → ∞ ಅಪ್ಪರ್ ಲಿಮಿಟ್ n/n ಕ್ಯಾನ್ಸಲ್ ಆಗಿದ್ರೆ ಲಿಮಿಟ್ n → ∞ 1, ಅದ್ರ ವ್ಯಾಲ್ಯೂ 1 ಬರುತ್ತೆ.
ಇವಾಗ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ, ಲಿಮಿಟ್ಸ್ ತಗೊಳ್ಳಿ. ಟ್ಯಾನ್ ಇನ್ವರ್ಸ್ 1 ಮೈನಸ್ ಟ್ಯಾನ್ ಇನ್ವರ್ಸ್ 0. ಟ್ಯಾನ್ ಇನ್ವರ್ಸ್ 1 ವ್ಯಾಲ್ಯೂ π/4, ಟ್ಯಾನ್ ಇನ್ವರ್ಸ್ 0 ವ್ಯಾಲ್ಯೂ 0. ಇದು ನಮಗೆ π/4 ಆಗುತ್ತೆ. ಓಕೆ, ಎ ಆಪ್ಷನ್ ಅನ್ನೋದು ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ, ಇದು ತುಂಬ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್. ಓಕೆ, ಲಿಮಿಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಇನ್ನೂ ತುಂಬ ಮೆಥಡ್ಸ್ ಇದ್ದಾವೆ. ಓಕೆ, ಇದನ್ನು ಕೂಡ ನೆನಪಿಟ್ಕೊಳ್ಳಿ, ವೆರಿ ಯೂಸ್ಫುಲ್ ರಿಸಲ್ಟ್ ಇದು. ಆ್ಯಂಡ್ ಸ್ಯಾಂಡ್ವಿಚ್ ಥಿಯರಮ್ ಅಂತ ಮೆಥಡ್ ಕೂಡ ಇದೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇಫ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಓಕೆ, ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ನಿಮಗೆ 0/0 ಫಾರ್ಮ್ ಬರುತ್ತೆ. ಓಕೆ, ನಿಮಗೆ 0/0 ಫಾರ್ಮ್ ಬಂದರೆ ನೀವು ನ್ಯೂಮರೇಟರ್ನ ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಸೈನ್ 2 + x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ 2 + x ಮೈನಸ್ ಸೈನ್ 2 - x ಮತ್ತು 2 + x ಡಿಫ್ರೆನ್ಷಿಯೇಷನ್ 1. ಸೈನ್ 2 - x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ, ಕಾಸ್ 2 - x ಮತ್ತು 2 - x ಡಿಫ್ರೆನ್ಷಿಯೇಷನ್ -1. ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಇಲ್ಲಿ ಐ ಆಮ್ ಯೂಸಿಂಗ್ ಎಲ್ ಹಾಪಿಟಲ್ ರೂಲ್. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ರೂಲು, ಅದನ್ನು ಅಪ್ಲೈ ಮಾಡಿದ್ದೀನಿ. ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಈಗ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಏನಿದೆ, ಎ ಕಾಸ್ ಬಿ ಇದೆ. ಓಕೆ, ಇವಾಗ ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ನಿಮಗೆ ಕಾಸ್ 2 + ಕಾಸ್ 2 ದಟ್ ಈಸ್ ಈಕ್ವಲ್ ಟು ಎ ಕಾಸ್ ಬಿ ಅಂತ ಬರುತ್ತೆ. ಇದನ್ನು 2 cos 2 = a cos b. ಇದನ್ನು ಕಂಪೇರ್ ಮಾಡಿದರೆ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 2 ಬರುತ್ತೆ. ನಮಗೆ ಡಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟು ಈ ಕ್ವಶನ್ ನೋಡಿ. ದ ಫಂಕ್ಷನ್ ಈಸ್ cot x ಈಸ್ ಡಿಸ್ಕಂಟಿನ್ಯೂಸ್ ಆನ್ ಎವ್ರಿ ಪಾಯಿಂಟ್ ಆಫ್ ದ ಸೆಂಟ್. ಎಲ್ಲೆಲ್ಲಿ ನಮಗೆ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. f of x = cot x. ಓಕೆ, ಈ cot x ನಾವು cos x/sin x ಅಂತಲೂ ಬರೀಬೋದು. ಓಕೆ, ನಿಮಗೆ ಈ ಫಂಕ್ಷನ್ ಎಲ್ಲ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದರೆ ಡಿನಾಮಿನೇಟರ್ ಎಲ್ಲೆಲ್ಲಿ ನಿಮಗೆ 0 ಕೊಡುತ್ತೋ ಅಲ್ಲಿ ನಿಮಗೆ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅಂದರೆ ಡಿನಾಮಿನೇಟರ್ ಫಂಕ್ಷನ್ ಏನಿದೆ sin x ಎಲ್ಲೆಲ್ಲಿ 0 ಆಗುತ್ತೋ ಅಲ್ಲಿ ನಮಗೆ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. sin x = 0ನ sin nπ ಅಂತ ಬರೀಬೋದು. sin ಕ್ಯಾನ್ಸಲ್ ಆದರೆ x = nπ ಅಂತ ಬರುತ್ತೆ. ನೋಡಿ, ಈ ಪಾಯಿಂಟ್ಸ್ ಹತ್ರ ನಿಮಗೆ n ಬಿಲಾಂಗ್ಸ್ ಟು ಎನಿ ಇಂಟೀಜರ್. ಈ ಪಾಯಿಂಟ್ಸ್ ಹತ್ರ ನಿಮಗೆ ಫಂಕ್ಷನ್ ಅನ್ನೋದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಓಕೆ, ಅಂದರೆ ಡಿ ಆಪ್ಷನ್ ನಿಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. x = nπ, n ಬಿಲಾಂಗ್ಸ್ ಟು ಇಂಟೀಜರ್. ಫಾರ್ ಎಕ್ಸಾಂಪಲ್ ನಿಮಗೆ ಟ್ಯಾನ್ x ಕೂಡ ಕೊಡ್ಬೋದು. ಟ್ಯಾನ್ x ಎಲ್ಲೇ ಡಿಸ್ಕಂಟಿನ್ಯೂಸ್ ಆಗುತ್ತೆ ನಿಮಗೆ, ಇದನ್ನು sin x/cos x ಅಂತ ಬರೀಬೋದು. cos x ಎಲ್ಲಿ ನಿಮಗೆ 0s ಕೊಡುತ್ತೋ ಅಲ್ಲಿ ನಿಮಗೆ ಇದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಓಕೆ, cos x ಎಲ್ಲಿ 0 ಆಗುತ್ತೆ ನಿಮಗೆ, ಕಾಸ್ ಆಫ್ ನೋಡಿ ಕಾಸ್ ಎಲ್ಲೆಲ್ಲಿ 0 ಕೊಡುತ್ತೆ ನಿಮಗೆ, ಆಡ್ ಮಲ್ಟಿಪಲ್ಸ್ ಆಫ್ π/2. ಓಕೆ, ಆಡ್ ಮಲ್ಟಿಪಲ್ಸ್ ಆಫ್ x = 2n + 1 π/2. ಆಡ್ ಮಲ್ಟಿಪಲ್ಸ್ ಆಫ್ π/2. ಈ ಪಾಯಿಂಟ್ಸ್ ಹತ್ರ ನಿಮಗೆ ಕಾಸ್ x ಅನ್ನೋದು 0 ಕೊಡುತ್ತೆ. ಓಕೆ, ಈ ಪಾಯಿಂಟ್ಸ್ ಹತ್ರ ನಿಮಗೆ ಫಂಕ್ಷನ್ ಅದು ಡಿಸ್ಕಂಟಿನ್ಯೂಸ್ ಆಗುತ್ತೆ. ಈ ಪಾಯಿಂಟ್ಸ್ ಬಿಟ್ಟು ಇನ್ ಎವ್ರಿವೇರ್ ಇಟ್ ಈಸ್ ಕಂಟಿನ್ಯೂಸ್. ಓಕೆ, ಇದು ನೀವು ನೋಡ್ಬೋದು. ಇನ್ನೊಂದು ಫಂಕ್ಷನ್ ಬೇಕಾದರೆ ನೋಡ್ಬೋದು. ಸೀಕೆಂಟ್ x ಕೊಟ್ಟಿದೆ ಅಂದ್ಕೊಳ್ಳಿ. ಇದು ಸೀಕೆಂಟ್ x-ನ 1/cos x ಅಂತ ಬರೀಬೋದು. ಸೇಮ್ ಸೀಕೆಂಟ್ x ಕೂಡ ಎಲ್ಲೇ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದರೆ ಸೇಮ್ ಕಾಸ್ x ಎಲ್ಲಿ 0 ಆಗುತ್ತೆ, ಆಡ್ ಮಲ್ಟಿಪಲ್ಸ್ ಆಫ್ π/2. ಓಕೆ, ಇದು ಕೇರ್ಫುಲ್ ಆಗಿರಿ ನೀವು, ಗೊತ್ತಾಯ್ತಲ್ಲ ಇದು. ನೆಕ್ಸ್ಟ್ ಈ ಫಂಕ್ಷನ್ ನೋಡಿ. ಓಕೆ, ದ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸ್ ಆರ್. ಓಕೆ, ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಇದು ರೂಟ್ಸ್ ಕೊಡುತ್ತಂತ ಈ ಲಿಮಿಟ್ ವ್ಯಾಲ್ಯೂ. ಓಕೆ, ಲಿಮಿಟ್ಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಲಿಮಿಟ್ ಎಕ್ಸ್ಟೆನ್ಸ್ 2 - ಅಂದರೆ ಎಕ್ಸ್ ಲೆಸ್ ದೆನ್ ಸಿಂಬಲ್ ಎಲ್ಲಿದೆ, ಇಲ್ಲಿದೆ. ಅಂದರೆ ಈ ಕಂಡೀಷನಲ್ಲಿ ಇದು ಫಂಕ್ಷನ್ ಆಗುತ್ತೆ. ಆವಾಗ x² - 1, ಎಕ್ಸ್ ಹತ್ರ ನೀವು 2 ರಿಪ್ಲೇಸ್ ಮಾಡಿದರೆ 2² - 1 4 - 1 3. ಓಕೆ, ಇದನ್ನು ನಾನು ಎ ಅಂತ ತೊಗೊತೀನಿ. ಲಿಮಿಟ್ ಎಕ್ಸ್ಟೆನ್ಸ್ 2 +
2 ಪ್ಲಸ್ಗೆ ಫಂಕ್ಷನ್ ಏನಾಗುತ್ತೆ, ಇದಾಗುತ್ತೆ 2x + 3 ನಿಮಗೇನಾಗುತ್ತೆ 4 + 3 7. ಇದನ್ನು ಬಿ ಅಂತ ತಗೊತೀನಿ. ನಿಮಗೆ ಒಂದು ಗೊತ್ತಿರಬೇಕು, ಎ ಬಿ ಆರ್ ರೂಟ್ಸ್ ಆದರೆ ರೂಟ್ಸ್ ಆಫ್ ದಿ ಪೊಲಿನಾಮಿಯಲ್. ಓಕೆ, ಎ ಬಿ ಆರ್ ರೂಟ್ಸ್ ಆಫ್ ದಿ ಪೊಲಿನಾಮಿಯಲ್ ಏನಾದರೂ ಇದ್ದರೆ ಓಕೆ, ಇದನ್ನು ನಾವು ಫ್ಯಾಕ್ಟರ್ಸ್ ಆಗಿ ಬರೀಬೋದು. ಓಕೆ, ಹೆಂಗೆ ಬರೀತೀವಿ, ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಬಿ ದಟ್ ಈಸ್ ಈಕ್ವಲ್ ಟು 0 ಅಂತ ಬರೀಬೋದು. ಓಕೆ, ಸೊ ಈಗಿದ್ದರೆ ಈ ಫಾರ್ಮೇಟ್ ಇದ್ದರೆ ಹೀಗೆ ಬರೀಬೋದು, ಹೀಗಿದ್ದರೆ ಈಗ ಬರೀಬೋದು. ಓಕೆ, ಇದು ನೆನಪಿಟ್ಕೊಳ್ಳಿ. ಇವಾಗ ಸೇಮ್ ಪ್ಯಾಟ್ರನಲ್ಲಿ ಇದು ನಮಗೆ ರೂಟ್ಸ್ ಇದೆ, ಇದನ್ನು ನಾವು ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 7 ಈಕ್ವಲ್ ಟು 0 ಅಂತ ನಾನು ಬರೀತೀನಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮತ್ತು -7x -3x + 21 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ -10x + 21 ಈಸ್ ಈಕ್ವಲ್ ಟು 0. ಇದು ನಮಗೆ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಅಂದರೆ ನಮಗೆ ಬಿ ಆನ್ಸರ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ಬಿ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ತುಂಬ ಸಿಂಪಲ್ ಕ್ವಶನ್ ಇದೆ. ಹೌದಾ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇವಾಗ ಫಸ್ಟು ಇದು 2022 ಅಲ್ಲಿ ಕೇಳಿರೋದು. ಫಸ್ಟ್ ಈ ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ನಿಮಗೆ 0/0 ಫಾರ್ಮ್ ಬರುತ್ತೆ. 0/0 ಫಾರ್ಮ್ ಬಂದರೆ ಓಕೆ, ಅಪ್ಲೈ ಎಲ್ ಹಾಪಿಟಲ್ ರೂಲ್ನ ಅಪ್ಲೈ ಮಾಡಿ. ಓಕೆ, ಇದು ನಿಮಗೆ KCETಯಲ್ಲಿ ತುಂಬ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಬಿಕಾಸ್ ಒಂದು ಕ್ವಶನ್ಗೆ 1 ಮಿನಿಟ್ ಆನ್ಸರ್ ಟೈಮ್ ಇರೋದ್ರಿಂದ ನಿಮಗೆ ತುಂಬ ಈಸಿ ಇರುತ್ತೆ. ಓಕೆ, ಈಸಿಯಾಗಿ ನೀವು ಎಲ್ ಹಾಪಿಟಲ್ ರೂಲ್ನಿಂದ ತುಂಬ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಇಯರ್ದು. ಓಕೆ, ಯಾವಾಗಲ್ಲ ನ್ಯೂಮಿರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಸ್ಕ್ವೇರ್ ರೂಟ್ ಆಫ್ ದಿಸ್ ಡಿಫ್ರೆನ್ಷಿಯೇಷನ್ ಏನು 1/2 ಸ್ಕ್ವೇರ್ ರೂಟ್ ಆಫ್ 3 + y³ y ಮತ್ತು 3 + y³ ಡಿಫ್ರೆನ್ಷಿಯೇಷನ್ 3y², 3 ಡಿಫ್ರೆನ್ಷಿಯೇಷನ್ 0, y³ ಡಿಫ್ರೆನ್ಷಿಯೇಷನ್ 3y². ಚೈನ್ ರೂಲ್ನ ಅಪ್ಲೈ ಮಾಡಬೇಕು. ಓಕೆ, -3 ಡಿಫ್ರೆನ್ಷಿಯೇಷನ್ 0/y³ ಡಿಫ್ರೆನ್ಷಿಯೇಷನ್ 3y². ಓಕೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ y ಹತ್ರ 0 ಪುಟ್ ಮಾಡಿದರೆ 1/2√3 ಬರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. 2√3 ಅಂದರೆ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಈ ಕ್ವಶನ್ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತದೆ. ಇದರಲ್ಲಿ ಲಿಮಿಟ್ ವ್ಯಾಲ್ಯೂ ಅಪ್ಲೈ ಮಾಡಿದರೆ ಎಕ್ಸ್ ಹತ್ರ 1 ಪುಟ್ ಮಾಡಿದರೆ a + b + c/1 + b + a ಬರುತ್ತೆ. ಓಕೆ, ಇವೆರಡು ಕ್ಯಾನ್ಸಲ್ ಆಗೋಲ್ಲ. ದಿಸ್ ಈಸ್ ನಾಟ್ ಈಕ್ವಲ್ ಟು 1. ಇಲ್ಲಿ 1 ಕೊಟ್ಟಿದ್ದಾನೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು 1. ಸಪೋಸ್ ನಿಮಗೆ ಎಕ್ಸ್ ಸ್ಕ್ವೇರ್ ಕೋಶೆಂಟ್ ಏನಾದರೂ ಸಿ ಇದ್ದಿದ್ದರೆ ಇಲ್ಲಿ ಸಿ ಬರ್ತಾಯಿತ್ತು, ಇವೆರಡು ಕ್ಯಾನ್ಸಲ್ ಆಗ್ತಾಯಿತ್ತು, 1 ಬರ್ತಾಯಿತ್ತು. ಬಟ್ ಇಲ್ಲಿ ನಮಗೆ 1 ಇದೆ, ಕ್ಯಾನ್ಸಲ್ ಆಗೋಲ್ಲ, ನಾಟ್ ಈಕ್ವಲ್ ಟು 1. ನೆಕ್ಸ್ಟ್ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ. ಫಸ್ಟ್ ಲಿಮಿಟ್ x → -2. ಓಕೆ, ನ್ಯೂಮರೇಟರಲ್ಲಿ LCM ತೊಗೊಂಡ್ರೆ 2x. ಓಕೆ, 2 + x ಹೋಲ್ ಡಿವೈಡೆಡ್ ಬೈ x + 2 ಇದೆ. ಓಕೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಹತ್ರ -2 ಪುಟ್ ಮಾಡಿದರೆ 1/2 ಟೈಮ್ಸ್ ಆಫ್ -2 1/-4 ಬರುತ್ತೆ. ಬಟ್ ಇಲ್ಲಿ 1/4 ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ನಿಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಓಕೆ, ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಫಾಲ್ಸ್. ಓಕೆ, ಡಿ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈ ಕ್ವಶನ್ ನೋಡಿ. f(x) is this, what is the value of ಅಂತ ಕೇಳಿದ್ದಾರೆ. ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಫಸ್ಟ್ f(x) ಏನಾಗುತ್ತೆ, cos x ಇಂಟು ಅಲಾಂಗ್ c1 ಎಕ್ಸ್ಪ್ಯಾಂಡ್ ಮಾಡ್ತೀನಿ ನಾನು, ಯಾಕಂದರೆ ಇವೆರಡು 0 ಇರೋದ್ರಿಂದ ಅಲಾಂಗ್ c1 ಎಕ್ಸ್ಪ್ಯಾಂಡ್ ಮಾಡಿ. ಓಕೆ, cos x 2 to the 4 cos square x -3 ಬರುತ್ತೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ ಲಿಮಿಟ್ x → 5 ಅಪ್ಲೈ ಮಾಡಿ. ಓಕೆ, ಎಕ್ಸ್ ಹತ್ರ ಪೈ ಅಪ್ಲೈ ಮಾಡಿದರೆ cos pi ವ್ಯಾಲ್ಯೂ ಎಷ್ಟು, -1 × 4 -1 ಸ್ಕ್ವೇರ್ -3 ಬರುತ್ತೆ. -1 4 -3 ದಟ್ ಈಸ್ ಈಕ್ವಲ್ ಟು -1 4 -3 1. ಇದು ನಮಗೆ -1 ಬರುತ್ತೆ. ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ.
ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಆಪ್ಷನ್ ಎ ಅನ್ನೋದು ನಿಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಅಟ್ ಎಕ್ಸ್ ಈಕ್ವಲ್ ಟು 1 ಹತ್ರ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಚೆಕ್ ಮಾಡಬೇಕು. ಓಕೆ, ಫಸ್ಟು ಲೆಫ್ಟ್ ಹ್ಯಾಂಡ್ ಕಂಟಿನ್ಯೂಟಿ ಚೆಕ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಮೈನಸ್. ಓಕೆ, 1 ಮೈನಸ್ ಅಂದರೆ ಎಕ್ಸ್ ಲೆಸ್ ದ್ಯಾನ್ ಸಿಂಬಲ್ ಎಲ್ಲಿದೆ, ಇಲ್ಲಿದೆ. ಇದು ಫಂಕ್ಷನ್ ಆಗುತ್ತೆ ಎಕ್ಸ್ ಮೈನಸ್ 1. 1 ಮೈನಸ್ 1 0. ಎಕ್ಸ್ ಹತ್ರ 1 ಪುಟ್ ಮಾಡಿದರೆ 1 ಮೈನಸ್ 1 0 ಆಗುತ್ತೆ. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಪ್ಲಸ್. 1 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ ಸಿಂಬಲ್ ಕಂಡೀಷನಲ್ಲಿದೆ, ಎಕ್ಸ್ ಗ್ರೇಟರ್ ದೆನ್ 1. ಎಕ್ಸ್ ಗ್ರೇಟರ್ ದೆನ್ 1 ಕಂಡೀಷನ್ ಇಲ್ಲಿದೆ. ಇದು ಫಂಕ್ಷನ್ ಆಗುತ್ತೆ ಎಕ್ಸ್ ಕ್ಯೂಬ್ ಮೈನಸ್ 1. ಓಕೆ, ಎಕ್ಸ್ ಹತ್ರ 1 ಪುಟ್ ಮಾಡಿದರೆ 1 ಮೈನಸ್ 1 0. ಫಂಕ್ಷನಲ್ ವ್ಯಾಲ್ಯೂ ಎಫ್ ಆಫ್ 1. ಎಫ್ ಆಫ್ 1 ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ 1 ಎಲ್ಲಿ ಯಾವ ಫಂಕ್ಷನ್ ತೊಗೊಬೇಕು, ಈಕ್ವಾಲಿಟಿ ಇಲ್ಲಿದೆ, ಈಕ್ವಾಲಿಟಿ ಸಿಂಬಲ್ ಇಲ್ಲಿದೆ. ಅಂದರೆ ಫಂಕ್ಷನ್ ಇದು ಕನ್ಸಿಡರ್ ಮಾಡಿ. ಅಂದರೆ ಎಕ್ಸ್ ಹತ್ರ 1 ಪುಟ್ ಮಾಡಿದರೆ 1 ಮೈನಸ್ 1 0. ನೋಡಿ, ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಈ 3 ಕ್ವಾಂಟಿಟೀಸ್ ಈಕ್ವಲ್ ಇರೋದ್ರಿಂದ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇದು ಕಂಟಿನ್ಯೂಸ್ ಇದೆ. ಇವೆರಡು ಡಿಸ್ಕಂಟಿನ್ಯೂಸ್ ಅಂದಿದ್ರೆ ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ಇವಾಗ ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ನಾವು ಚೆಕ್ ಮಾಡಬೇಕು. ಓಕೆ, ಇದನ್ನು ಡಿಫ್ರೆನ್ಷಿಯಬಿಲಿಟಿ ಹೆಂಗೆ ಚೆಕ್ ಮಾಡ್ತೀರಾ, ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಫಂಕ್ಷನ್ನ. ಓಕೆ, ಇದ್ರಿಗೆ ನೀವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಫಾರ್ಮುಲಾಸ್ ಏನು ಅಪ್ಲೈ ಮಾಡೋ ನೆಸಸರಿ ಬೇಕಾಗಿಲ್ಲ, ಡೈರೆಕ್ಟ್ ಶಾರ್ಟ್ಕಟ್ ಟ್ರಿಕ್. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದರೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x ಸ್ಕ್ವೇರ್. ಓಕೆ, 1 ಲೆಸ್ ದ್ಯಾನ್ ಎಕ್ಸ್. ಇದ್ರದ್ದು ಎಕ್ಸ್ ಡಿಫ್ರೆನ್ಷಿಯೇಷನ್ 1, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಓಕೆ, ಫಾರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ತೊಗೊಂಡು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು 1 ಫಂಕ್ಷನ್ನು 1 ಬರುತ್ತೆ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನಾಗುತ್ತೆ, ಇದು ಫಂಕ್ಷನ್ನು ಎಕ್ಸ್ ಹತ್ರ 1 ಪುಟ್ ಮಾಡಿದ್ರೆ 3 ಬರುತ್ತೆ. ಸೇ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್, ದೇರ್ಫೋರ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 1. ಅಂದರೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಬಿ ಆಪ್ಷನ್, ಕಂಟಿನ್ಯೂಸ್ ಆ್ಯಂಡ್ ನಾನ್ ಡಿಫ್ರೆನ್ಷಿಯಬಲ್. ಓಕೆ, ಬಿ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್ ಆರ್ ರೆಸ್ಪೆಕ್ಟಿವ್ಲಿ. ನೀವು ಪ್ರೀವಿಯಸ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಎಷ್ಟು ಬಂದಿತ್ತು, -1. ಸೇಮ್ ಫಂಕ್ಷನ್. ಓಕೆ, -1 ಬಂದಿತ್ತಲ್ಲ, ಇಲ್ಲಿ -1 ಇದೆ, ಇಲ್ಲಿ -1 ಕೊಟ್ಟಿದೆ. ಇವೆರಡನ್ನೂ ಎಲಿಮಿನೇಟ್ ಮಾಡಿ. ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡೋಣ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಇದನ್ನು ಇನ್ ಟರ್ಮ್ಸ್ ಆಫ್ ಎಚ್ ಕನ್ವರ್ಟ್ ಮಾಡಿದರೆ ಎಕ್ಸ್ ಪ್ಲೇಸಲ್ಲಿ 0 ಪ್ಲಸ್ ಎಚ್ ತಗೊಳ್ಳಿ. ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಚ್ ಆಗುತ್ತೆ. ಇವಾಗ ದಿಸ್ ದ ಫಂಕ್ಷನ್ ಫಾರ್ ಎಕ್ಸ್ ಗ್ರೇಟರ್ ದೆನ್ 0, ಎಕ್ಸ್ ಲೆಸ್ ದೆನ್ 0 ಎರಡಕ್ಕೂ ಫಂಕ್ಷನ್ ಸೇಮ್ ಇದೆ. ಓಕೆ, ಇವಾಗ ನೀವು ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಎಚ್ ರಿಪ್ಲೇಸ್ ಮಾಡಿದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಚ್ ಏನಾಗುತ್ತೆ, e⁻1/h -1/e⁻1/h ಪ್ಲಸ್ 1. ಇದರಲ್ಲಿ e⁻1/h ಕಾಮನ್ ತಗೊಳ್ಳಿ. 1 - 1/e⁻1/h ಬೈ e⁻1/h 1 ಪ್ಲಸ್ 1/e⁻1/h. ಇದು ಕ್ಯಾನ್ಸಲ್ ಆಗುತ್ತೆ. ನೀವು ಎಚ್ ಹತ್ರ 0 ಪುಟ್ ಮಾಡಿದರೆ e⁻1/0. e⁻1/0 ಅಂದರೆ ಇನ್ಫಿನಿಟಿ. e⁻∞ ಅಂದರೆ ಇನ್ಫಿನಿಟಿ ಆಗುತ್ತೆ. ನೆಕ್ಸ್ಟು ಇದ್ರ ವ್ಯಾಲ್ಯೂ ನೋಡಿ, ಇಲ್ಲಿ ಇನ್ಫಿನಿಟಿ ಬರುತ್ತೆ. 1/∞ ವ್ಯಾಲ್ಯೂ 0, 1/∞ ವ್ಯಾಲ್ಯೂ 0, ಇದು ಕೂಡ 0 ಆಗುತ್ತೆ. ಫೈನಲಿ 1/, ಇಲ್ಲಿ 1, ಇಲ್ಲಿ 1, 1/1 ಏನಾಗುತ್ತೆ 1 ಬರುತ್ತೆ. ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಎಷ್ಟು 1. ಅಂದರೆ ನಿಮಗೆ ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಇಲ್ಲಿ. ಓಕೆ, ರೈಟ್ ಹ್ಯಾಂಡ್ ಲಿಮಿಟ್ 1, ಲೆಫ್ಟ್ ಹ್ಯಾಂಡ್ ಲಿಮಿಟ್ -1. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ 0, ದೆನ್ ವ್ಯಾಲ್ಯೂ ಆಫ್ ಕೆ ಎಷ್ಟು ಅಂತ ಕೊಟ್ಟಿದೆ. ನೀವು ಲಿಮಿಟ್ ಅಪ್ಲೈ ಮಾಡಿದರೆ 0/0 ಫಾರ್ಮ್ ಬರುತ್ತೆ. ಓಕೆ, 0/0 ಫಾರ್ಮ್ ಮಾಡಿದ್ರೆ ಎಲ್ಲ ಪಿಟಲ್ ರೂಲ್ ಅಪ್ಲೈ ಮಾಡಿ. ಓಕೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 0
ನ್ಯೂಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. 1 ಡಿಫ್ರೆನ್ಷಿಯೇಷನ್ 0 ಮೈನಸ್ ಕಾಸ್ ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಕೆ ಎಕ್ಸ್. ಓಕೆ, ಕೆ ಎಕ್ಸ್ ಮತ್ತು ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಕೆ ಬೈ ಇಲ್ಲಿ ಡಿನಾಮಿನೇಟರಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಮತ್ತೆ ನಿಮ್ಮ ಲಿಮಿಟ್ ಅಪ್ಲೈ ಮಾಡಿದರೆ ಮತ್ತೆ 0/0 ಫಾರ್ಮ್ ಬರುತ್ತೆ. ಮತ್ತೆ ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿ. ಲಿಮಿಟ್ ಎಕ್ಸ್ಟೆನ್ಸ್ 0 ಮೈನಸ್ ಮೈನಸ್ ಪ್ಲಸ್ ಸೈನ್ ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಕೆ ಎಕ್ಸ್ ಮತ್ತು ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಕೆ, ಇಲ್ಲೊಂದು ಕೆ ಇದೆ, ಕೆ ಸ್ಕ್ವೇರ್ ಆಗುತ್ತೆ. ಓಕೆ, ಬೈ ಮತ್ತು ಇದ್ರ ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಮತ್ತು ಇದ್ರದ್ದು ಪ್ರಾಡಕ್ಟ್ ರೂಲ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಕಾಸ್ ಎಕ್ಸ್ ಪ್ಲಸ್ ಇದು ನಿಮಗೆ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಬರುತ್ತೆ. ಲಿಮಿಟ್ ಅಪ್ಲೈ ಮಾಡಿದರೆ ಕೆ ಸ್ಕ್ವೇರ್ ಬೈ ಕಾಸ್ 0 ವ್ಯಾಲ್ಯೂ 1 ಕಾಸ್ 0 ವ್ಯಾಲ್ಯೂ 1 ಇದ್ರ ವ್ಯಾಲ್ಯೂ 0. ಫೈನಲಿ ಕೆ ಸ್ಕ್ವೇರ್ ಬೈ 2 ಬರುತ್ತೆ. ಇದು ಲಿಮಿಟ್ ವ್ಯಾಲ್ಯೂ. ಓಕೆ, ಇದು ಲಿಮಿಟ್ ವ್ಯಾಲ್ಯೂ ಬರುತ್ತೆ ನಿಮಗೆ. ಓಕೆ, ಇದು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಇದು ಕಂಟಿನ್ಯೂಸ್ ಅಂತ. ಇವಾಗ ಫಂಕ್ಷನ್ ಏನಾದರೂ ಕಂಟಿನ್ಯೂಸ್ ಆದರೆ ಲಿಮಿಟ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಫಂಕ್ಷನಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 1/2. ಓಕೆ, ಲಿಮಿಟ್ ವ್ಯಾಲ್ಯೂ ಎಷ್ಟು ಬಂತು ಕೆ ಸ್ಕ್ವೇರ್ ಬೈ 2 ದಟ್ ಈಸ್ ಈಕ್ವಲ್ ಟು 1/2. 2 ಕ್ಯಾನ್ಸಲ್ ಆಗುತ್ತೆ. ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಅಂದರೆ ನಿಮಗೆ ಡಿ ಆಪ್ಷನ್ ಅನ್ನೋದು ಇಲ್ಲಿ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇದು ಕೂಡ ಸೇಮ್ ಲಿಮಿಟ್ ಅಪ್ಲೈ ಮಾಡಿದರೆ ನಿಮಗೆ 0/0 ಫಾರ್ಮ್ ಬರುತ್ತೆ. ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿ. ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿದರೆ ಲಿಮಿಟ್ ಎಕ್ಸ್ಟೆನ್ಸ್ 0 ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 2x plus 4 differentiation 1/2 times of square root of 2x plus 4 into 2 ಬರುತ್ತೆ. ಓಕೆ, ಈ 2 ಕ್ಯಾನ್ಸಲ್. ಲಿಮಿಟ್ ಅಪ್ಲೈ ಮಾಡಿದರೆ ಸೀಕೆಂಟ್ 0 ಎಷ್ಟು 1 ಸ್ಕ್ವೇರ್ 1 ಬೈ ಇದು ರೆಸಿಪ್ರೋಕಲ್ ಆಗುತ್ತೆ. ಇದು ರೆಸಿಪ್ರೋಕಲ್ ಆಗಿ ಇದು ಲಿಮಿಟ್ ಅಪ್ಲೈ ಮಾಡಿ. ಅದು 1/√2. ಇದು ರೆಸಿಪ್ರೋಕಲ್ ಬಂದರೆ ರೂಟ್ 4. ಇದು ರೆಸಿಪ್ರೋಕಲ್ ಬಂದರೆ ರೂಟ್ 4 ಅಂದರೆ 2 ಅಂದರೆ ಎ ಆಪ್ಷನ್ ನಿಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಎ ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ ಇಲ್ಲಿ. ನೆಕ್ಸ್ಟು ಈ ಕ್ವಶನ್ ನೋಡಿ. ಇದು 2019 ಕೇಳಿರೋಂಥ ಕ್ವಶನ್. ಓಕೆ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಇಲ್ಲಿ ನೀವು 2 ಮೆಥಡ್ಸ್ ನಿಮಗೆ ಎಲ್ ಹಾಸ್ಪಿಟಲ್ ರೂಲ್ ಮೆಥಡ್ ನಿಮ್ಗೆ ಆಲ್ರೆಡಿ ಹೇಳಿದ್ದೇನಲ್ಲ, ಇಲ್ಲಿ ನೀವು ಅಪ್ಲೈ ಮಾಡಿದರೆ 0/0 ಫಾರ್ಮ್ ಬರುತ್ತೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ. ಇಲ್ಲಿ -2 ಬರಲ್ಲ. ಓಕೆ, ಇಲ್ಲಿ ಜಸ್ಟ್ ಕೆ ಮಾತ್ರ ಬರುತ್ತೆ. ಓಕೆ, ಇಲ್ಲಿ ಎಲ್ಲ ಸ್ಪೆಟ್ರಲ್ ರೂಲ್ನ ಅಪ್ಲೈ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಪ್ರಾಪರ್ಟೀಸ್ ಹೆಂಗೆ ಅಪ್ಲೈ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ 3x ಬೈ ಇ ರೇಸ್ ಬರೋ 2x ಮೈನಸ್ 1 ಇದೆ. ಇಲ್ಲಿ ನೀವು 2 ಫಾರ್ಮುಲಾಸ್ ಯೂಸ್ ಮಾಡ್ಬೋದು. ಎಲ್ ಹಾಪಿಟಲ್ ರೂಲ್ ನಿಮ್ಗೆ ಗೊತ್ತಿದೆ, ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ನಿಮಗೆ ಲಿಮಿಟ್ ಪ್ರಾಪರ್ಟೀಸ್, ಲಿಮಿಟ್ ರಿಸಲ್ಟ್ಸ್ ಕೂಡ ಹೆಂಗೆ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ನೋಡಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಇದ್ರ ವ್ಯಾಲ್ಯೂ ಎಷ್ಟು 1. ನೆಕ್ಸ್ಟ್ ಇನ್ನೊಂದು ಕೂಡ ಗೊತ್ತಿರಲಿ ನಿಮಗೆ, ಇ ರೇಸ್ಟ್ ಬರೋ ಎಕ್ಸ್ ಮೈನಸ್ 1/x ಇದೆ ಅಂದ್ಕೊಳ್ಳಿ, ಇದ್ರ ವ್ಯಾಲ್ಯೂ ಕೂಡ 1. ಓಕೆ, ಇವೆರಡು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್. ಇದನ್ನು ಯೂಸ್ ಮಾಡಿ ಈ ಪ್ರಾಬ್ಲಮ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ 3x, ಇಲ್ಲಿ ನೀವು ಅಪ್ಲೈ ಮಾಡಿ. ಇಲ್ಲಿ ಎಕ್ಸ್ ಕೋಷಂಟ್ 3 ಇದೆ, ಬಟ್ ಡಿನಾಮಿನೇಟ್ರಲ್ಲಿ 3x ಇಲ್ಲ ನೋಡಿ. ಇಲ್ಲೇನಿದೆಯೋ ಇಲ್ಲಿ ಕೂಡ ಅದೇ ಇರಬೇಕು, ಅದು ನೆನಪಿಟ್ಕೊಳ್ಳಿ. ಇಲ್ಲೇನಿದೆಯೋ ಇದು ಕೂಡ ಇಲ್ಲಿ ಕೂಡ ಅದೇ ಇರಬೇಕು. ಸೇಮ್ ಇಲ್ಲಿ 3x ಇದೆ, ಬಟ್ ಡಿನಾಮಿನೇಟ್ರಲ್ಲಿ 3x ಇಲ್ಲ. ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 3x ಮಾಡ್ತೀನಿ. ಸಿಮ್ಲರ್ಲಿ ಇದಕ್ಕೆ ಕೂಡ ಇ ರೇಸ್ ಟು ಪವರ್ 2x 2x ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಇವಾಗ ನೀವು ಲಿಮಿಟ್ಸ್ ಅಪ್ಲೈ ಮಾಡಿದರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ನೀವು ಲಿಮಿಟ್ಸ್ ಅಪ್ಲೈ ಮಾಡಿದರೆ
ನೀವು ಲಿಮಿಟ್ಸ್ ಏನಾದರೂ ಅಪ್ಲೈ ಮಾಡಿದರೆ ಇದ್ರ ವ್ಯಾಲ್ಯೂ ಏನು 1 ಆಗುತ್ತೆ, ಇದ್ರ ವ್ಯಾಲ್ಯೂ 1 ಆಗುತ್ತೆ. ಫೈನಲಿ ನಿಮಗೆ ರಿಮೈನಿಂಗ್ 3/2 ಮಾತ್ರ ಇರುತ್ತೆ. ಓಕೆ, 3/2 ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ ಎಷ್ಟು ಕೆ. ಇದು ಕಂಟಿನ್ಯೂಸ್ ಅಲ್ಲ, ಕಂಟಿನ್ಯೂಸ್ ಆದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ. ಓಕೆ, ಲಿಮಿಟ್ ವ್ಯಾಲ್ಯೂ 3/2 ದಟ್ ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ ಅಟ್ ಎಕ್ಸ್ ಈಕ್ವಲ್ ಟು 0 ಎಷ್ಟು ಫಂಕ್ಷನ್ ಕೆ ಈಸ್ ಈಕ್ವಲ್ ಟು 3/2 ಆಗುತ್ತೆ. ಓಕೆ, ನಿಮಗೆ ಬಿ ಆನ್ಸರ್, ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅಲ್ಲಿ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತಲ್ಲ. ಇದು ಈ ಕ್ವಶನ್ನು. ನೀವು ಎಲ್ಲ ಹಾಸ್ಪಿಟಲ್ ರೂಲ್ ಯೂಸ್ ಮಾಡಿದರೆ ವಿತಿನ್ ಸೆಕೆಂಡ್ಸಲ್ಲಿ ಇನ್ನೂ ಫಾಸ್ಟಾಗಿ ಬರುತ್ತೆ ಆನ್ಸರ್, ಹಾಗೂ ಮಾಡ್ಬೋದು. ಓಕೆ, ಎಲ್ಲ ಹಾಸ್ಪಿಟಲ್ ರೂಲ್ ಕೂಡ ಅಪ್ಲೈ ಮಾಡಿ, ಈಸಿಯಾಗಿ ಬರುತ್ತೆ ಆನ್ಸರ್, ನೋ ಪ್ರಾಬ್ಲಮ್. ಓಕೆ, ನೋಡಿ ಬೇಕಾದರೆ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, sin 3x ಡಿಫ್ರೆನ್ಷಿಯೇಷನ್ 3 cos 3x ಬೈ e⁻²x ಇಂಟು 2 ಲಿಮಿಟ್ ಅಪ್ಲೈ ಮಾಡಿದ್ರೆ 3/2 ಡೈರೆಕ್ಟ್. ಓಕೆ, ಅರ್ಥ ಆಯ್ತಲ್ಲ. ಎಲ್ಲ ಹಾಸ್ಪಿಟಲ್ ರೂಲ್ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಆದರೂ ಯೂಸ್ ಮಾಡಿ, ನಿಮ್ಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ನಿಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್, ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಓಕೆ, ಈ ಕ್ವಶನ್ ನೋಡಿ. ಈ ಕ್ವಶನ್ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ. ಇವಾಗ 6 ಹತ್ರ 1 ತೊಗೊಳ್ಳಿ. 1 ತೊಗೊಂಡ್ರೆ 2 - 1 1. ಓಕೆ, 6 ಹತ್ರ 2 ತೊಗೊಂಡ್ರೆ 2 2 4 4 - 1 3. ಓಕೆ, ಇಲ್ಲಿ 5 ಪ್ಲಸ್ ಅನ್ಸು 1. 6 ಹತ್ರ n ತೊಗೊಂಡ್ರೆ 2n - 1 ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ಇದೇನಿದೆ ನಿಮಗೆ, ಇದನ್ನು ನೋಡಿದರೆ ನಿಮ್ಗೆ ಏನು ಅರ್ಥ ಆಗ್ತದೆ. ದಿಸ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ಆ್ಯಡ್ ನ್ಯಾಚುರಲ್ ನಂಬರ್ಸ್. ಓಕೆ, ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಇದೆ ತಾನೆ, ಇದ್ರ ವ್ಯಾಲ್ಯೂ ಎಷ್ಟು n² ಇಸ್ ಈಕ್ವಲ್ ಟು ಎಕ್ಸ್. ಇದನ್ನು ಹಂಗೆ ತಗೊಳ್ಳಿ. ನೆಕ್ಸ್ಟ್ ಇದನ್ನು ಲಿಮಿಟ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಲಿಮಿಟ್ n → ∞. ಓಕೆ, ಇದನ್ನು x² LCM ತೊಗೊಂಡ್ರೆ 1³ ಪ್ಲಸ್ 2³ ಪ್ಲಸ್ 3³ ಅನ್ಸು 1 ಪ್ಲಸ್ n³ ಬರುತ್ತೆ. ಇವಾಗ ನಿಮಗೆ 1³ ಪ್ಲಸ್ 2³ ಪ್ಲಸ್ 3³ ಪ್ಲಸ್ n³ ಇದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಇದೇನು ಅಂದರೆ ಸಮ್ ಆಫ್ ಕ್ಯೂಬ್ಸ್ ಆಫ್ ನ್ಯಾಚುರಲ್ ನಂಬರ್ಸು. ಓಕೆ, ಅರ್ಥ ಆಗ್ತಿದೆಯಾ. ಇದರ ಫಾರ್ಮುಲಾ ಏನು, n × n+1/2 ಹೋಲ್ ಸ್ಕ್ವೇರ್ ಇದು ಫಾರ್ಮುಲಾ. ಇದನ್ನು ಸಿಂಪ್ಲಿಫೈ ಮಾಡಿದರೆ n² n+1² 4 ಬರುತ್ತೆ. ಈ ವ್ಯಾಲ್ಯೂಸ್ನ ಈ ಲಿಮಿಟಲ್ಲಿ ಪುಟ್ ಮಾಡಿ. ಲಿಮಿಟ್ n → ∞ ಏನಾಗುತ್ತೆ ನಿಮಗೆ, ಇದು n² n+1² ಓಕೆ ಬೈ 4. ಎಕ್ಸ್ ಹತ್ರ n² ರಿಪ್ಲೇಸ್ ಮಾಡಿದರೆ x² ಏನಾಗುತ್ತೆ, n² ಹೋಲ್ ಸ್ಕ್ವೇರ್ ಅಂದರೆ n⁴ ಆಗುತ್ತೆ. ಹಿಂಗೆ ತಗೊಳ್ಳಿ. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. n² ಇದರಲ್ಲಿ n² ಕಾಮನ್ ತೊಗೊಂಡ್ರೆ 1 + 1/n ಹೋಲ್ ಸ್ಕ್ವೇರ್ ಆಗುತ್ತೆ ಬೈ 4 × n⁴. ನೀವು ಡೈರೆಕ್ಟಾಗಿ ಲಿಮಿಟ್ನ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಲಿಮಿಟ್ ಅಪ್ಲೈ ಮಾಡಿದರೆ ∞/∞ ಫಾರ್ಮ್ ಬರುತ್ತೆ. ∞/∞ ಫಾರ್ಮ್ ಬರುತ್ತೆ. ನಿಮಗೇನಾದರೂ ಈಗ ನೀವು ಕಾಮನ್ ತೊಗೊಂಡು ನಿಮಗೆ ಮಾಡೋದು ಬರಲಿಲ್ಲ ಅಂದರೆ ಎಲ್ಲ ಪಿಟಲ್ ರೂಲ್ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ∞/∞ ಫಾರ್ಮ್ ಬಂದರೆ ಎಲ್ಲ ಪಿಟಲ್ ರೂಲ್ನ ಯೂಸ್ ಮಾಡ್ಬೋದು. ಓಕೆ, n² n⁴ ಇದು ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ ಅಪ್ಲೈ ಮಾಡಿದರೆ n ಹತ್ರ ∞ ಅಪ್ಲೈ ಮಾಡಿದರೆ 1/∞ 0 ಆಗುತ್ತೆ. ಇಲ್ಲಿ 1 + 0 1 1² ವ್ಯಾಲ್ಯೂ 1/4 ಬರುತ್ತೆ. 1/4 ಅಂದರೆ ನಿಮಗೆ ಡಿ ಆಪ್ಷನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ಗೊತ್ತಾಯ್ತಲ್ಲ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ, ಇದು ನಮ್ಮ ಕನ್ನಡ ಚಾನಲು, ಇದನ್ನು ಸಪೋರ್ಟ್ ಮಾಡಿ. ಓಕೆ, ಆಲ್ರೆಡಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ವೆಕ್ಟರ್ ಆಲ್ಜಿಬ್ರಾ ಆ್ಯಂಡ್ 3D ಓಕೆ 3 ಡೈಮೆನ್ಷನಲ್ ಜಾಮೆಟ್ರಿ ವೀಡಿಯೋಸ್ ಕೂಡ ಅಪ್ಲೋಡ್ ಆಗುತ್ತೆ. ಓಕೆ, ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ.
ನಿಮಗೆ ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.